ಮಂತ್ರಮೂಲಂ ಗುರೋರ್ವಾಕ್ಯಂ ಮುಕ್ತಿಮೂಲಂ ಗುರು ಕೃಪಾ गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्मा तस्मै श्री गुरवे तस्मै श्री गुरवे तस्मै गुरवे गुरवे सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते नारायणी नमोस्तुते नारायणी नमोस्तुते नारायणी नमोस्तुते नारायणी नमोस्तुते जय मंगलम जय नमः पार्वती पते शिव हर महादेव गुरु कुट्टूरेश्वर महाराज की कट्टिबसवेश्वर महाराज की जय मंगलम जय नमः पार्वती पते शिव हर महादेवा देवा देवा ಯವ್ವ ಇವತ್ತು ಎಷ್ಟನೇ ದಿನ ಹಾಂ ಮತ್ತು ಸುಮ್ಮನೆ ಕೂತ್ಕೊಂಡ್ರಲ್ಲ ಯವ್ವ ಒಂದು ಸ್ವಲ್ಪ ಜೈಕಾರ ಹಾಕ್ರಿ ಪಾಪ ಅವರು ಜಯಮಂಗಲ್ ನಂತರ ಮುಂದೆ ಮುಂದಿನ ಇನ್ನೇನಪ್ಪ ಅಂದ್ರೆ ಹೆಂಗೆ ಸ್ವಲ್ಪ ಜೈಕಾರ ಹಾಕ್ಬೇಕು ಒಂದಿಷ್ಟು ಭವದೊಳು ಬಲು ಹೇಸಿ ಪರಿತಾಪದಿಂಬೆಂದು ಬಳಲುತ್ತಿರುಪ ದುರಿತಾತ್ಮಂಗಳಂ ಕರುಣದಿಂ ಪಾಲಿಸಿದ ಶಿವಯೋಗಿಯೇ ನಿನ್ನ ಪಾದುಕೆಗಳಿರಲಿ ಎನ್ನಸಿರದಳು ತಂದೆ ತಾಯಿ ಗುರು ದೈವವೆಲ್ಲವನ್ನು ನೀವೇ ಎಂದು ನಂಬಿದ್ದೆನೋ ನಿನ್ನಂಬಿಟ್ಟು ಬೇರೆ ದಿಕ್ಕಿಲ್ಲ ನನಗೆ ಹೊಂದುವೆನು ನಿನ್ನ ದಿವ್ಯ ಪಾದಾಂಬುಜಗಳನ್ನು ಹೊಂದುವೆನು ನಿನ್ನ ದಿವ್ಯ ಪಾದಾಂಬುಜಗಳನ್ನು. ಪ್ರಥಮದಲ್ಲಿ ಎಲ್ಲ ಸಂತ ಮಹಾಂತರನ್ನ ಬಸವಾದಿ ಶಿವಶರಣರನ್ನ ರೇಣುಕಾದಿ ಪಂಚಾಚಾರ್ಯರನ್ನ ಈ ನಾಡು ಕಂಡಂತಹ ಅಪರೂಪದ ತ್ಯಾಗಯೋಗಿ ಶಿವಯೋಗಿ ಧರ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಿಸುವುದಕ್ಕೋಸ್ಕರವಾಗಿಯೇ ಬದುಕಿ ಕೊನೆಗೆ ಸಮಾಜದಲ್ಲಿಯೇ ಬೆರೆತಂತಹ ಮಹಾನ್ ಯುಗ ಪುರುಷ ಅಪ್ಪ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರನ್ನ ಭಕ್ತಿಯಿಂದ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಜಗದ್ಗುರು ಕೊಟ್ಟೂರೇಶ್ವರರನ್ನ ಸಂಗನ ಬಸವೇಶ್ವರರನ್ನ ಸ್ಮರಣೆ ಮಾಡಿಕೊಳ್ತಾ
ಇವತ್ತು ವಿಶೇಷವಾಗಿ ಈ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿಯೇ ಅತ್ಯಂತ ಪವಿತ್ರ ಸುಕ್ಷೇತ್ರ ಎಂದು ಪ್ರಖ್ಯಾತಿ ಪಡೆದಿರುವಂತಹ ಈ ಭಾಗದಲ್ಲಿಯೇ ಅನೇಕ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಅವರ ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವಂಥ ಈ ಭಾಗದ ಆರಾಧ್ಯ ದೈವವಾಗಿ ಎಲ್ಲರಿಗೂ ಸಹಿತ ಆಶೀರ್ವಾದವನ್ನು ಮಾಡುತ್ತಿರುವಂತಹ ಆ ಭಗವಂತ ಶ್ರೀ ಗುರು ಕಟ್ಟೆಬಸವೇಶ್ವರನನ್ನು ಸಹಿತ ಭಕ್ತಿಯಿಂದ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಇಂತಹ ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ ಹಮ್ಮಿಕೊಂಡಿರುವಂತಹ ಪವಿತ್ರ ಮಾಸ ಕಾರ್ತಿಕ ಮಾಸದ ನಿಮಿತ್ತವಾಗಿ ಹೂವಿನ ರಥೋತ್ಸವದ ನಿಮಿತ್ತವಾಗಿ ಮುತ್ತಿನ ರಥೋತ್ಸವದ ನಿಮಿತ್ತವಾಗಿ ಪೂರ್ವಭಾವಿಯಾಗಿ ಹಮ್ಮಿಕೊಂಡಿರುವಂತಹ ಆಧ್ಯಾತ್ಮದ ಪ್ರವಚನ ಎಲ್ಲ ಗ್ರಾಮದ ದೈವವನ್ನು ಸಹಿತ ಭಕ್ತಿಯಿಂದ ಈ ಶುಭ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಈ ಒಂದು ಆಧ್ಯಾತ್ಮದ ಪ್ರವಚನದ ಎಲ್ಲ ವ್ಯವಸ್ಥೆಯನ್ನು ಮಾಡಿರುವಂತಹ ಗ್ರಾಮದ ಸಮಸ್ತ ದೈವದವರೇ ಹಿರಿಯರೇ, ಇಂತಹ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮದ ಪ್ರವಚನದಲ್ಲಿ ಬಹಳ ಸುಂದರವಾಗಿ ನಿಮಗೆಲ್ಲರಿಗೂ ಸಹಿತ ಸಂಗೀತದ ಸುದಿಯನ್ನು ಉಣಬಡಿಸುತ್ತಿರುವಂತಹ ನಾಡಿನ ಖ್ಯಾತ ಗವಾಯಿಗಳವರಲ್ಲಿ ಓರ್ವರಾಗಿ ಗುರುವಿನ ಅಂತಃಕರಣವನ್ನು ಪಡೆದು ಬಹಳ ಅದ್ಭುತವಾದಂತಹ ಶಾರದೆಯನ್ನು ಒಲಿಸಿಕೊಳ್ಳುವುದರ ಮೂಲಕವಾಗಿ ಈ ನಾಡಿನಲ್ಲಿ ಖ್ಯಾತಿಯನ್ನು ಪಡೆದಂತಹ ಶ್ರೀಯುತ ಶರಣಕುಮಾರ್ ಗವಾಯಿಗಳವರಲ್ಲಿಯೂ ಸಹಿತ ಶರಣಾರ್ಥಿಗಳನ್ನು ತಿಳಿಸಿ ಅದಕ್ಕೆ ತಕ್ಕಂತೆ ಅದ್ಭುತವಾಗಿ ತಬಲಾ ಮಂತ್ರದಂತೆ ಎಲ್ಲರನ್ನ ಮುಗ್ಧರನ್ನಾಗಿಸುವಂತೆ ತಬಲಾ ಸೇವೆಯನ್ನು ನೀಡುತ್ತಿರುವಂತಹ ನಾಡಿನ ಖ್ಯಾತ ತಬಲಾ ವಾದಕರಲ್ಲಿ ಓರ್ವರಾಗಿರುವಂತಹ ಶ್ರೀಯುತ ಕೊರ್ಲಗುಂದಿ ನಾಗರಾಜ್ ಅವರಲ್ಲಿಯೂ ಸಹಿತ ಶರಣಾರ್ಥಿಗಳನ್ನು ತಿಳಿಸಿ ನಮ್ಮೊಂದಿಗೆ ಆಗಮಿಸಿರುವಂತಹ ವಿಶ್ವನಾಥ್ ಅವರೇ ಹಾಗೂ ಹಿರಿಯರೇ, ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದಿಷ್ಟು ಒಳ್ಳೆಯ ಚಿಂತನೆಗಳನ್ನು ಕೇಳಿಕೊಂಡು ಆಧ್ಯಾತ್ಮದ ಸವಿ ನುಡಿಗಳನ್ನು ಕೇಳಿಕೊಂಡು ನಮ್ಮೆಲ್ಲರ ಬದುಕನ್ನು ಸರ್ವಾಂಗ ಸುಂದರವನ್ನಾಗಿ ಮಾಡಿಕೊಳ್ಳೋಣ ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಆಗಮಿಸಿರುವಂತಹ ಈ ಒಂದು ಎತ್ತಿನ ಬೂದಿಯ ಹಾಳದ ಸಕಲ ಸದ್ಭಕ್ತರೇ, ಇಬ್ರಾಹಿಂಪುರದ ಸದ್ಭಕ್ತರೇ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲ ಸದ್ಭಕ್ತರೇ, ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು. ಶರಣಾರ್ಥಿ ಅಂದಾಗ ಏನು ಮಾಡಬೇಕು? ನಾವೆಲ್ಲ ಚಪ್ಪಾಳೆ ಹೊಡಿಬೇಕು, ಹೌದಲ್ಲ? ಶರಣಾರ್ಥಿ ಅಂತ ಹೇಳಬೇಕು. ಇದನ್ನ ನಮ್ಗೆ ಮುಗಿಯವರೆಗೆ ಬಿಡೋದಿಲ್ಲ, ನೀವು ಅನ್ನೋವರೆಗೆ ಬಿಡೋದೇ ಇಲ್ಲ. ಹೇಳುವ ಜೋರಾಗಿ ಎಲ್ಲರಿಗೂ ಸಹಿತ ಶರಣಾರ್ಥಿಗಳು. ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತೀರ ನೀವೆಲ್ಲ. ಅದಕ್ಕಾಗಿ ಒಂದಿಷ್ಟು ಸಂಸ್ಕಾರದ ನಡೆನುಡಿಗಳನ್ನು ನಾವು ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ. ಇಂತಹ ಆಧ್ಯಾತ್ಮದ ಪುರಾಣಗಳಿಗೆ, ಪುಣ್ಯಕಥೆಗಳಿಗೆ, ಪವಿತ್ರವಾದಂತಹ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು. ಕಾರಣ ನಮ್ಮೆಲ್ಲರ ಬದುಕನ್ನು ಸರ್ವಾಂಗ ಸುಂದರವನ್ನಾಗಿ ಕಟ್ಟುವಂತಹ ಪವಿತ್ರ ಸ್ಥಳಗಳು ಅಂತಂದ್ರೆ ಇಂತಹ ಪುಣ್ಯಕ್ಷೇತ್ರಗಳು ಅನ್ನುವಂಥದ್ದನ್ನು ನಾವು ಭಕ್ತಿಯಿಂದ ಸ್ಮರಣೆಯನ್ನು ಮಾಡಲೇಬೇಕು. ಸ್ವಲ್ಪ ಈ ಕಡೆ ಬರೋರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಸ್ವಲ್ಪ ನಿಮ್ಮ ಲಕ್ಷ್ಯ ಈ ಕಡೆ ಇರ್ಬೇಕು. ಅಯ್ಯ ನೋಡಕ್ಕೆ ಎಂತ ಸೀರೆ ಹಾಕೊಂಬಂತಾಳ, ನಿಮ್ಮ ಲಕ್ಷ್ಯ ಹಿಂಗೆ ಹೋಗ್ಬಿಡ್ತೈತೆ, ಗೊತ್ತಾಗ್ಬಿಡ್ತೈತಿ. ಇಲ್ಲೇ ನಮ್ಮನ್ನ ಮ್ಯಾಲೆ ಕುಂದಿಸ್ಯಾರ ಅಂದ್ರೆ ಒಂದಿಟ್ಟು ಖುಷಿ ಅಲ್ಲಿಂದ ಮ್ಯಾಲೆ ಕುಂದಿರ್ಸಿ. ನೀವು ಎದಕ್ಕೆ ಕುಂದಿರ್ಸಿರಿ ಹೇಳ್ರಿ? ಮನೆಯೊಳಗ ಗೋಡೆ ಮೇಲೆ ದೀಪ ಇಟ್ಟಿರ್ತೀರಿ. ಎದಕ್ಕೆ ಇಟ್ಟಿರ್ತೀರಿ? ದೀಪಕ್ಕೆ ಒಂದಿಟ್ಟು ಖುಷಿ ಸಿಗ್ಲಂತ ಮ್ಯಾಲೆ ಗೋಡೆ ಮೇಲೆ ದೀಪ ಇಟ್ಟಿರ್ತೀರಿ. ಎದಕ್ಕೆ ಇಟ್ಟಿರ್ತೀರಿ ನೀವೆಲ್ಲ?
ಮನೆ ತುಂಬ ಬೆಳಕು ಬೀಳಲಿ ಅಂತ ತಿಳ್ಕೊಂಡು ಇಟ್ಟಿರ್ತೀರಿ, ಹೊರತಾಗಿ ಅದಕ್ಕೊಂದಿಟ್ಟು ಖುಷಿ ಆಗಲಿ ಅಂತ ಮ್ಯಾಗ ಇಟ್ಟಿರೋದಿಲ್ಲ. ಹೌದಲ್ರಮ್ಮ? ಹ್ಞೂ ಅಲ್ರಿ, ಹ್ಞೂ ಅಲ್ರಿ ಒಂದಿಟ್ಟು ಹಂಗೆ ಮಾಡ್ತಾರೆ. ಆ ರೀತಿಯಾಗಿ ನಮಗೂ ಒಂದಿಷ್ಟು ಮ್ಯಾಲ ಕುಂದಿರ್ಸಿರಿ ಅಂತಂದ್ರೆ ನಮಗೆ ಖುಷಿ ಆಗಲಿ ಅಂತಲ್ಲ. ಪುರಾಣ ಹೇಳಕ್ ಬಂದಾರ, ಅಜ್ಜರು ಒಂದಿಟ್ಟು ಎಲ್ಲರ ಮಕ್ಕ ಚಂದ ಕಾಣಲಿ ಅಂತ ಮ್ಯಾಲ ಕುಂದಿರ್ಸಿರಿ ಹೊರತಾಗಿ. ಹೌದಲ್ಲ? ಅದಕ್ಕಾಗಿ ಒಂದಿಷ್ಟು ಭಕ್ತಿಯಿಂದ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಬರೀತಾರೆ ಮಹಾತ್ಮರು, ನರಜನ್ಮ ದೊರೆತಾಗ ನಾಲಿಗೆ ಇರುವಾಗ ಶಿವ ಶಿವ ಎನ್ನಬಾರದೆ ಎಲೆ ಮಾನವ. ನರಜನ್ಮ ದೊರೆತಾಗ ನಾಲಿಗೆ ಇರುವಾಗ ಶಿವ ಶಿವ ಎನ್ನಬಾರದೆ ಎಲೆ ಮರಳ ಮಾನವ ಅಂತ ಬರೀತಾರೆ ಅವರು. ಭಗವಂತ ಏನೆಲ್ಲವನ್ನು ಕೊಟ್ಟು ಬಿಟ್ಟಿದ್ದಾರೆ ನಮಗಾಗಿ. ಆದ್ರೆ ನಾವು ಆ ಭಗವಂತನ ಒಂದಿಟ್ಟು ಉಪಕಾರದ ಸ್ಮರಣೆಯನ್ನು ನಾವು ಮರೆತು ಬಿಟ್ಟಿವಿ ಅಂತ. ಕೊರೋನಾ ಸಂದರ್ಭದೊಳಗೆ ಎಷ್ಟೋ ಮಂದಿ ಹೋಗಿಬಿಟ್ರು, ಹೌದಲ್ರಿ? ಆದ್ರೆ ನಾವು ಇನ್ನೂ ಉಳ್ಕೊಂಡಿವಿ ಅಂತಂದ್ರೆ ಆ ಕಟ್ಟೆ ಬಸವೇಶ್ವರ ನಮ್ಮಿಂದ ಏನೋ ಸೇವೆಯನ್ನು ಮಾಡಿಸ್ಕೊಳ್ಳೋದಕ್ಕಾಗಿ ನಮ್ಮನ್ನು ಉಳಿಸ್ಕೊಳ್ಳುವಂತಹ ಸತ್ಯವನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗೈತೆ ನಾವು. ಅದಕ್ಕಾಗಿ ಒಂದಿಷ್ಟು ಭಕ್ತಿಯಿಂದ ಏನ್ ಮಾಡ್ಬೇಕ್ರಿ? ನರಜನ್ಮ ದೊರೆತಾಗ ನಾಲಿಗೆ ಇರುವಾಗ ಶಿವ 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 ಹರ 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 ಅನ್ನುವಂತಹ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಬರೀತಾರೆ ಅವರು. ಅದಕ್ಕಾಗಿ ಇಂತಹ ಪವಿತ್ರವಾದಂತಹ ಮಾನವ ಜನ್ಮಕ್ಕೂ ಬಂದ ಮೇಲೆ ಒಂದಿಷ್ಟು ಶಿವ ಶಿವ ಅನ್ನುವಂಥದ್ದನ್ನು, ಒಂದಿಟ್ಟು ಭಗವಂತನ ನಾಮಸ್ಮರಣೆಯನ್ನ ಮಾಡಿಕೊಳ್ಳೋದನ್ನು ನಾವು ರೂಢಿಸಿಕೊಳ್ಳಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ, ಈಗ ನಿಮ್ಮ ಕೈಯೊಳಗೆ ಏನೇನು ಕೊಟ್ಟಾರೆ? ಕೊಟ್ಟಾರಿಲ್ಲ ನಿಮಗೆಲ್ಲ? ಮಾತಾಡಿ ಒಂದು ಹೆಂಗೆ ಮಾಡ್ತೀರಿ? ಅವನೇನು ಮಾಡ್ಬೇಕು? ನಾಳೆ ಏನು ಮಾಡ್ಬೇಕು? ಯಾವ ಮಂಡ್ಯಕ್ಕೆ ತಿನ್ಬೇಕಾ? ತೊಗೊಂಡು ಬರ್ಬೇಕು. ಒಂದಿಷ್ಟು ದಿನಾಲು ಕೈಯೊಳಗೆ ಫೋನ್ ಇರ್ತಾವೆ ಎಲ್ಲರಿಗೂ, ಕೈಯೊಳಗು ಒಂದಿಷ್ಟು ಫೋಟೋ ಹೊಡೆದು ನಿಮ್ಮೆಲ್ಲ ವಾಟ್ಸಪ್ಗಳಿಗೆ ಕಳಿಸ್ಬೇಕು. ಇಂಥ ಪವಿತ್ರವಾದಂತಹ ಕಾರ್ಯಕ್ರಮ ನಡೆದೈತಿ ಅಂತಂದ್ರೆ ಒಂದಿಷ್ಟು ಕಾರ್ಯಕ್ರಮದ ಫೋಟೋ ಹೊಡೆದು ನಿಮ್ಮ ಅಕ್ಕದ ಮನೆಯವರಿಗೆ, ಪಕ್ಕದ ಮನೆಯವರಿಗೆ, ಬೇರೆ ಊರವರಿಗೆ, ಮಗ್ಗಲೂರವರಿಗೆ ಎಲ್ಲರಿಗೂ ಒಂದಿಟ್ಟು ಕಳಿಸ್ಬೇಕು. ಇದು ನಿಮ್ಮ ಗ್ರಾಮದ ಕಾರ್ಯಕ್ರಮ ಅಂದ ಮೇಲೆ ಯಾರು ಪ್ರಚಾರ ಮಾಡಬೇಕು? ನೀವೇ ಪ್ರಚಾರ ಮಾಡಬೇಕು. ಅದೇ ಒಂದು ಬಂಗಾರ ನಕಲೇಸ್ ತೊಗೊಂಬಂದ್ರಿ ಅಂದ್ರೆ, ಬೋರ್ಮಾಳ ತೊಗೊಂಬಂದ್ರಿ ಅಂದ್ರೆ ಊರು ತುಂಬ ತೋರಿಸಿರ್ತೀರಿ, ಹೌದಲ್ಲ? ಹೌದಲ್ರಿ? ಅದಕ್ಕೊಂದು ಮಾತೈತಿ, ಗಂಡ್ಮಕ್ಳು ಬಗಲಾಗ ಕೂಸು ನಿಂದಿರೋದಿಲ್ಲ ಅಂತ, ಹೆಣ್ಮಕ್ಳ ಬಾಯಾಗ ಮಾತು ನಿಂದಿರೋದಿಲ್ಲ ಅಂತ. ಗಂಡ್ಮಕ್ಳು ಬಗಲಾಗ ಕೂಸು ನಿಂದಿರೋದಿಲ್ಲ ಅಂತ, ಹೆಣ್ಮಕ್ಳ ಬಾಯಾಗ ಮಾತು ನಿಂದಿರೋದಿಲ್ಲ. ಮತ್ತಪ್ಪ ತಿಳ್ಕೊಬೇಡ್ರಿ. ಹೆಣ್ಮಕ್ಳ ಬಾಯಾಗ ಮಾತು ನಿಂದಿರೋದಿಲ್ಲ ಅಂತಂದ್ರೆ ಏನು ಅಂದ್ರೆ ಇವರು ಯಾರಿಗೆ ಹೇಳ್ಬಿಟ್ಟು ಅನ್ಕೊಂತಾರ ಊರು ತುಂಬ ಪ್ರಚಾರ ಮಾಡಿರ್ತಾರ ಅಂತ. ಯಾಕ ನೀನು ನಮ್ಮಕ್ಕೆ ಅಂತ ತಿಳ್ಕೊಂಡು ನಿನಗೆ ಹೇಳಕ್ ಕುಂತಿ, ನೀನು ಯಾರಿಗೆ ಹೇಳಕ್ ಹೋಗ್ಬೇಡ. ಹಿಂಗಂತ ನೋಡು, ಆ ಪಕ್ಕದ ಮನೆ ಮಲ್ಲವನ, ಪಕ್ಕದ ಮನೆ ಮಲ್ಲವಕ್ಕದವಲ್ಲ ಆಕೆ ಹಿಂಗಂತ ನೀವು ಯಾರಿಗೆ ಹೇಳಕ್ ಹೋಗ್ಬೇಡ ಅನ್ಕೊಂತಾರೆ. ಇಡೀ ಊರು ತುಂಬ ಪ್ರಚಾರ ಮಾಡಿ ಬಂದಿರ್ತಾರೆ. ಆಕಿ ಮಗಳ ಮನೆಗೆ, ಆಕಿ ಮಗಳ ಮನೆಗೆ, ಆಕಿ ಮಗಳ ಮನೆಗೆ ಹಿಂಗೆ ಹೇಳ್ಕೊಂತಾರೆ. ಇಡೀ ಊರು ತುಂಬ ಪ್ರಚಾರ ಆಗಿರ್ತದೆ. ಅಂಥವನ್ನು ಪ್ರಚಾರ ಮಾಡ್ತೀವಿ ಅಂದಮೇಲೆ ಮತ್ತೆ ಇಂತಹ ಪವಿತ್ರವಾದಂತಹ ಸುಂದರವಾದಂತಹ ಕಾರ್ಯಕ್ರಮ ಏನು ಮಾಡ್ಬೇಕು? ನಾವೆಲ್ಲ ಪ್ರಚಾರ ಮಾಡ್ಬೇಕಲ್ರಿ. ಅದಕ್ಕೆ ನಿಮ್ಮ ಫೋನ್ ಒಳಗೆ ಒಂದಿಷ್ಟು ಏನೇನಾದ್ರೂ ಇದ್ರೆ, ಇಂತಹ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೆದೈತಿ, ಒಂದಿಟ್ಟು ಫೋಟೋ ಹೊಡೆದು ಹಾಕ್ರಿ. ಎಲ್ಲರನ್ನೂ ಕರ್ಕೊಂಡು ಬರುವಂಥ ಪ್ರಯತ್ನವನ್ನು ಮಾಡ್ರಿ. ಇಷ್ಟೇ ಸಾಲೋದಲ್ಲ, ಎಲ್ಲರೂ ಕರ್ಕೊಂಡು ಬರ್ಬೇಕು. ಯಾವ ನೀವು ಅಷ್ಟೇ ಬಂದ್ರೆ ಸಾಕಂದ್ರೆ ಹೆಂಗೆ? ನಿಮಗೆ ಪುಣ್ಯ ಬರುತ್ತಾ? ಅಲ್ಲಿ ಹೋಗಿ ಗದಿಗೆ ಒಳಗೆ ಬರೀ ಅಭಿಷೇಕ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ತಿಳ್ಕೊಳ್ಬೇಡ್ರಿ. ಇಲ್ಲಿ ಭಕ್ತಿಯಿಂದ ಬಂದು ಒಂದು ಕಸ ತೆಗೆದ್ರೆ, ಒಂದು ಕಸ ಹೊಡೆದ್ರೆ, ಒಂದಿಷ್ಟು ನೀರು ಹೊಡೆದ್ರೆ, ಒಂದಿಷ್ಟು ರಂಗೋಲಿ ಹಾಕಿದ್ರೆ ಅದು ಬಿಡ್ರಿ. ಕೊನೆಗೆ ಎಲ್ಲ ಎದ್ದು ಹೋದ್ಮೇಲೆ ಒಂದಿಟ್ಟು ಎಲ್ಲ ಹಾಸಿಗೆ ಮಡ್ಚಿದ್ರೆ, ಚೇರ್ ತೆಗೆದ್ರೆ, ಕೊನೆಗೆ 4 ಮಂದಿ ಕರ್ಕೊಂಡು ಬಂದರೂ ಸಹಿತ ಅಲ್ಲಿ ಅಭಿಷೇಕ ಮಾಡಿದಾಗ ಎಷ್ಟು ಪುಣ್ಯ ಸಿಗುತ್ತಾ ಅಷ್ಟು ಪುಣ್ಯ ಸಿಗುತ್ತಾ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನೋಡಿ. ಅದಕ್ಕಾಗಿ ಸೇವೆಯೊಳಗೆ ಬಹಳ ದೊಡ್ಡ ಶಕ್ತಿ ಐತಿ. ಅದಕ್ಕಾಗಿ ನಾವು ಭಕ್ತಿಯಿಂದ ಸೇವೆಯನ್ನು ಮಾಡಬೇಕನ್ನುವಂಥ ಮಾತನ್ನು ಹೇಳ್ತಾ, ಈಗ ನಮ್ಮ ಗವಾಯಿಗಳವರಿಂದ ಪ್ರಾರ್ಥನಾ ಗೀತೆ ಎಲ್ಲರೂ ಏನು ಮಾಡ್ಬೇಕ್ರಿ? ಭಕ್ತಿಯಿಂದ ಅನ್ನುವಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತು ಅಜ್ಜ ನಮ್ಗೆ ಬಾಯಿ ಕೊಟ್ಟಿಲ್ರಿ ಭಗವಂತ ಅಂತ ಅನ್ನೋರು ಯಾರಿದ್ರೆ ಬಾಯಿ ಮುಚ್ಕೊಂಡು ಕುಂದಿರ್ಬೋದು, ತಪ್ಪೇನಿಲ್ಲ. ಮಾಡು ಮನವೇ
ಬಸವ ಸ್ಮರಣೆಯ ಮಾಡು ಮನವೇ ಬಸವ ಸ್ಮರಣೆಯ ಮಾಡು ಮನವೇ ಬಸವ ಸ್ಮರಣೆಯ ಸ್ಮರಣೆಯ ಮಾಡು ಮನವೇ ಬಸವ ಸ್ಮರಣೆಯ ಮಾಡು ಮನವೇ ಬಸವ ಸ್ಮರಣೆಯ ಮಾಡು ಮನವೇ ಬಸವ ಸ್ಮರಣೆಯ ಮಾಡು ಮನವೇ ಬಸವ ಸ್ಮರಣೆಯ ಹರಿವುದಾಗಲಿ ಪವಣಿಯೋ ಹರಿವುದಾಗಲಿ ಪವಣಿಯೋ ತಪ್ಪನೆಣಿಸದೆ ಒಪ್ಪಿಕೊಳ್ಳುವ ತಪ್ಪನೆಣಿಸದೆ ಒಪ್ಪಿಕೊಳ್ಳುವ ಬಸವನ ಕರುಣೆಯು ಬಸವನ ಕರುಣೆಯು ಮಾಡು ಮನವೇ ಬಸವ ಸ್ಮರಣೆಯ ಮಾಡು ಮನವೇ ಬಸವ ಸ್ಮರಣೆಯ ಹರಿವುದಾಗಲಿ ಪವಣಿಯೋ ಹರಿವುದಾಗಲಿ ಪವಣಿಯೋ ಸ್ವರ್ಗ ನರಕದ ಪುಣ್ಯ ಪಾಪದ ಸ್ವರ್ಗ ನರಕದ ಪುಣ್ಯ ಪಾಪದ ಹಂಗು ಹರಿದ ಲಿಂಗನು ಹಂಗು ಹರಿದ ಲಿಂಗನು ಸ್ವರ್ಗ ನರಕದ ಪುಣ್ಯ ಪಾಪದ ಸ್ವರ್ಗ ನರಕದ ಪುಣ್ಯ ಪಾಪದ ಹಂಗು ಹರಿದ ಲಿಂಗನು ಹಂಗು ಹರಿದ ಲಿಂಗನು ಕಾಯಕವೇ ಕೈಲಾಸವೆನ್ನುತ್ತ ಕಾಯಕವೇ ಕೈಲಾಸವೆನ್ನುತ್ತ ದುಡಿಮೆ ಮಂತ್ರವ ನುಡಿದನು ದುಡಿಮೆ ಮಂತ್ರವ ನುಡಿದನು ಮಾಡು ಮನವೇ ಬಸವ ಸ್ಮರಣೆಯ ಮಾಡು ಮನವೇ ಬಸವ ಸ್ಮರಣೆಯ ಹರಿವುದಾಗಲಿ ಪವಣಿಯೋ ಹರಿವುದಾಗಲಿ ಪವಣಿಯೋ ಕೀಳು ಕುಲದ ಕಷ್ಟ ಕಳೆಯಲು ಕೀಳು ಕುಲದ ಕಷ್ಟ ಕಳೆಯಲು ಇಷ್ಟಲಿಂಗವ ಕರುಣಿಸಿ ಇಷ್ಟಲಿಂಗವ ಕರುಣಿಸಿ ಕೀಳು ಕುಲದ ಕಷ್ಟ ಕಳೆಯಲು ಕೀಳು ಕುಲದ ಕಷ್ಟ ಕಳೆಯಲು ಇಷ್ಟಲಿಂಗವ ಕರುಣಿಸಿ ಇಷ್ಟಲಿಂಗವ ಕರುಣಿಸಿ ಮನುಜರೆಲ್ಲರೂ ಒಂದೇ ಎಂಬ ಮನುಜರೆಲ್ಲರೂ ಒಂದೇ ಎಂಬ ಮನುಜರೆಲ್ಲರೂ ಒಂದೇ ಎಂಬ ಮನುಜರೆಲ್ಲರೂ ಒಂದೇ ಎಂಬ ಸಮತೆ ತತ್ವವ ಬೋಧಿಸಿ ಸಮತೆ ತತ್ವವ ಬೋಧಿಸಿ ಮಾಡು ಮನವೇ ಬಸವ ಸ್ಮರಣೆಯ ಮಾಡು ಮನವೇ ಬಸವ ಸ್ಮರಣೆಯ ಹರಿವುದಾಗಲಿ ಪವಣಿಯೋ ಹರಿವುದಾಗಲಿ ಪವಣಿಯೋ ತಂದೆ ಬಸವ
ಬರಲಿ ಸುಮ್ಮನೆ ಇರಲಿ ದುಃಖ ಬರಲಿ ಬಸವ ಬಸವ ಎನ್ನು ನೀ ಬಸವ ಬಸವ ಎನ್ನು ನೀ ಸುಖವೇ ಇರಲಿ ದುಃಖ ಬರಲಿ ಸುಖವೇ ಇರಲಿ ದುಃಖ ಬರಲಿ ಬಸವ ಬಸವ ಎನ್ನು ನೀ ಬಸವ ಬಸವ ಎನ್ನು ನೀ ಬಸವ ನಾಮವ ನೆನೆಯುತ್ತ ಗುರು ಬಸವ ನಾಮವ ನೆನೆಯುತ್ತ ಗುರು ಬಸವ ನಾಮವ ನೆನೆಯುತ್ತ ಗುರು ಬಸವ ನಾಮವ ನೆನೆಯುತ್ತ ಗುರು ಬಸವನಲ್ಲಿ ಬಂದಾಗುನಿ ಬಸವನಲ್ಲಿ ಬಂದಾಗುನಿ ಮಾಡು ಮನವೇ ಬಸವ ಸ್ಮರಣೆಯ ಮಾಡು ಮನವೇ ಬಸವ ಸ್ಮರಣೆಯ ಹರಿವುದಾಗಲಿ ಭವಣಿಯೋ ಹರಿವುದಾಗಲಿ ಭವಣಿಯೋ ತಪ್ಪ ನೆನೆಸದೆ ಒಪ್ಪಿಕೊಳ್ಳುವ ನೆನೆಸದೆ ಒಪ್ಪಿಕೊಳ್ಳುವ ಬಸವನ ಕರುಣೆಯೋ ಬಸವನ ಕರುಣೆಯೋ ಮಾಡು ಮನವೇ ಬಸವ ಸ್ಮರಣೆಯ ಮಾಡು ಮನವೇ ಬಸವ ಸ್ಮರಣೆಯ ಹರಿವುದಾಗಲಿ ಭವಣಿಯೋ ಹರಿವುದಾಗಲಿ ಭವಣಿಯೋ ಹರಿವುದಾಗಲಿ ಭವಣಿಯೋ ಹರಿವುದಾಗಲಿ ಭವಣಿಯೋ ಹರಿವುದಾಗಲಿ ಭವಣಿಯೋ ಶ್ರೀಮಂಗಲಂ ಹೇ ನಮಃ ಪಾರ್ವತಿ ಪತೆ ಶಿವರಾಮ ರಾಮ ದೇವ ಮಗದೇವ ಏನು ಕೇಳಿದ್ರಿ ಅವ ನಿನ್ನೆ ಯವ್ವ ಬಂದಿದ್ರಿ ನಿನ್ನೆ ಇದ್ರ ಯಾರದ್ರ ಮತ್ತೆ ಮಾತಾಡವಲ್ರ ಯಪ್ಪ ಮೈಕ್ ನಿನ್ನ ಕೈಗೆ ಕೊಟ್ಟಿವಿ ನೀನೇ ಮಾತಾಡೋಣ ಹೆಂಗ ಏನು ಕೇಳಿದ್ರಿ ನಿನ್ನೆ ಸಂಸ್ಕಾರ ಅದರ ಕುರಿತು ಕೇಳ್ತಾ ಕೇಳ್ತಾ ಬಂದ್ವಿ ಆಟಿಕೆ ಸಾಮಾನುಗಳನ್ನು ಕೊಡಿಸ್ಲಿಲ್ಲ ಅಂದ್ರೆ ಮಕ್ಕಳು ಬಾಲ್ಯದಲ್ಲಿ ಮಾತ್ರ ಅಳ್ತಾವ ಅರ್ಥ ಆಗುತ್ತಲ್ರಿ ಆಟಿಕೆ ಸಾಮಾನುಗಳನ್ನ ಕೊಡಿಸ್ಲಿಲ್ಲ ಅಂದ್ರೆ ಮಕ್ಕಳು ಬಾಲ್ಯದಲ್ಲಿ ಮಾತ್ರ ಅಳ್ತಾವು ಆದ್ರ ಒಳ್ಳೆಯ ಸಂಸ್ಕಾರಗಳನ್ನ ಒಳ್ಳೆಯ ನಡೆನುಡಿಗಳನ್ನ ನೀವು ಏನಾದರೂ ಕಲಿಸದೇ ಹೋದರೆ ಇಡೀ ಜೀವನ ಉದ್ದಕ್ಕೂ ಅಳ್ತಾವು ಕೊನೆಗೆ ನಿಮ್ಮನ್ನು ಅಳಿಸ್ತಾವು ಬಹುಶಃ ಯಾರಿಗೆ ಅರ್ಥ ಆಗಿಲ್ಲ ಅಂತ ಅನ್ಕೊಳ್ತೀನಿ ಈ ಮಾತು ಅರ್ಥ ಆಗೈತಿಲ್ಲ ಇದು ಹೆಂಗಂದ್ರೆ ಇದು ಒಂದು ರೀತಿ ಹಳೆ ಕಾಲದಾಗ ಟ್ಯೂಬ್ ಲೈಟ್ ಅಂತ ಇರ್ತಿದ್ದು ಹಳೆ ಕಾಲದಾಗ ಟ್ಯೂಬ್ ಲೈಟ್ ಅಂತ ಇರ್ತಿದ್ದು ಬಟನ್ ಹಾಕಿ 2 ನಿಮಿಷ ಪಕ್ 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 ಮಾಡಿ ಕೊನೆಗೆ ಹತ್ತಿದ್ವು ಅವು ಅರ್ಥ ಆಗುತ್ತಾನ ಈಗ ಇವೆಲ್ಲ ಹಿಂಗೆ ಬಟನ್ ಹಾಕಿದ್ರೆ ಪಕ್ ಅಂತ ಹತ್ತೇ ಬಿಡ್ತಾವು ಆದ್ರೆ ಅವು ಹಂಗೆ ಇದ್ದಿದ್ದಿಲ್ಲ ಅವು ಬಟನ್ ಹಾಕಿದ ಮೇಲೆ ಒಂದೆರಡು ಪಕ್ 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 ಮಾಡ್ಕೊಂತ 1 ನಿಮಿಷಕ್ಕೂ 2 ನಿಮಿಷಕ್ಕೂ ಪಕ್ಕ ಅಂತ ಕೊನೆಗೆ ಹತ್ತಿದ್ವಿ ಮತ್ತೆ ಹಂಗೆ ಮಾಡಕ್ಕಂತಿರಲ್ಲ ಯಾವ ಆಟಿಕೆ ಸಾಮಾನುಗಳನ್ನ ಕೊಡಿಸಲಿಲ್ಲ ಅಂದ್ರೆ ಬಾಲ್ಯದಲ್ಲಿ ಮಾತ್ರ ಅಳತ್ತಾರ ಒಳ್ಳೆಯ ಸಂಸ್ಕಾರದ ನಡೆನುಡಿಗಳನ್ನ ಒಳ್ಳೆಯ ಸಂಸ್ಕಾರದ ಬಿತ್ತನೆ ನೀವು ಮಕ್ಕಳಲ್ಲಿ ಮಾಡಲಿಲ್ಲ ಅಂತಂದ್ರೆ ಜೀವನ ಉದ್ದಕ್ಕೂ ಅಳತ್ತಾರ ಅಂತಂದ್ರೆ ಏನು ಒಳ್ಳೆಯ ಸಂಸ್ಕಾರವನ್ನು ಕಲೀಲಿ ಅಂದ್ರೆ ತಾವು ಹಾಳಾಕ್ತಾರ ಕೊನೆಗೆ ನಿಮ್ಮನ್ನು ನಾಶ ಮಾಡ್ತಾರ ಅಂದ್ರೆ ನಿಮ್ಮ ಮನೆತನದ ಎಲ್ಲ ಸಿರಿ ಸಂಪತ್ತು ಆಸ್ತಿ ಅಂತಸ್ತು ಏನಿರ್ತೈತೆ ಎಲ್ಲ ಹಾಳು ಮಾಡಿ ಕೊನೆಗೆ ಅವರು ಅಳ್ತಾರ ನಿಮ್ಮನ್ನು ಅಳುವಂಗ ಮಾಡ್ತಾರ ಈಗ ಅರ್ಥ ಆಯ್ತಿಲ್ಲ ಒಂದಿಟ್ಟು ಅವಾಗ ಹಿಂಗಿಂಗರ ಮಾಡ್ರಿ ಯಾವ ನನಗೆ ಇಲ್ಲಿ ಡೌಟ್ ಬರ್ತೈತಿ ಇಲ್ಲಿ ಕುತ್ಕೊಂಡು ಮ್ಯಾಕ್ ಕುತ್ಕೊಂಡು ಇವ್ರು ಹಿಂಗೆ ಗಪ್ಪರ ಕುತ್ಕೊಂಡಾರಲ್ಲಪ್ಪ ಇವ್ರನ್ನೇನು ದೇವ್ರಂತ ಕರಿಬೇಕು ಮುಂದಿಂದ ನಾ ಹೇಳೋದಿಲ್ಲ ಯವ್ವ ಮತ್ತೆ ನಾಳೆಯಿಂದ ಪುರಾಣಕ್ಕೆ ಬರೋದು ವಜ್ಜೆ ಆದೈತಿ ನಂದು ಅದಕ್ಕಾಗಿ ಒಳ್ಳೆಯ ಸಂಸ್ಕಾರಗಳನ್ನ ಬಾಲ್ಯದಲ್ಲಿಯೇ ಕಲಿಸಬೇಕು ಅನ್ನುವಂಥದ್ದನ್ನ ತಾವೆಲ್ಲ ನಿನ್ನೆ ದಿನ ಕೇಳ್ತಾ ಬಂದಿರಿ ಹೌದಲ್ರಿ ಯಾವನೋ ಮಾಸ್ತರ್ ಶಾಲೆಯೊಳಗ ಪಾಠ ಮಾಡ್ತಿದ್ದಂತ ಈ ಕಡೆ ಲಕ್ಷ್ಯ ಇರ್ಬೇಕು ಎಲ್ಲರೂ ಬಂದಂಥವ್ರು ಸ್ವಲ್ಪ ಅಲ್ಲೆಲ್ಲಿ ಎಲ್ಲೆಲ್ಲಿ ಸ್ಥಳಾವಕಾಶ ಐತಿ ಅಲ್ಲಿ ಕುಳಿತುಕೊಳ್ಬೇಕಾಗಿ ವಿನಂತಿ
ಶಾಲೆಯೊಳಗೆ ಪಾಠ ಮಾಡ್ತಾ ಇದ್ರು ಶಿಕ್ಷಕರು. ಕೇಳಿದ್ರು ಅವರು, ಪಾಠ ಮಾಡುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಕೇಳಿದರು. ಎಂಥ ಮಕ್ಕಳಾಗ್ಯಾವ ಈಗ ಅಂತಂದ್ರೆ ಅವ್ರು ಕೇಳಿದ್ರಂತ, ಒಂದು ಪದ್ಯವನ್ನು ಹೇಳಿಕೊಡ್ತಾ ಇದ್ರು ಮಕ್ಕಳಿಗೆ. ಏನು ಹೇಳ್ಕೊಡ್ತಾ ಇದ್ರಿ? ಒಂದು ಪದ್ಯವನ್ನು ಹೇಳ್ಕೊಡ್ತಾ ಇದ್ರು. ಪದ್ಯ ಬೇರೆ ಗದ್ಯ ಬೇರೆ, ಗೊತ್ತಿತ್ತಲ್ಲ? ಪದ್ಯವನ್ನು ಹೇಳ್ಕೊಡ್ತಾ ಇದ್ರು. ಹೇಳ್ಕೊಡುವಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಮಕ್ಕಳಿಗೆಲ್ಲ. ಏನು ಪ್ರಶ್ನೆ ಕೇಳಿದ್ರು ಅಂತಂದ್ರೆ, ಒಂದು ಸಾಲಿನ ಪದ್ಯಕ್ಕೆ ಏನಂತ ಕರೀತಾರ? ಏಕಪದಿ. ಅಂದ್ರೆ ಒಂದಲ್ಲ ಇರುತ್ತೆ ಏಕಪದಿ. ಎರಡು ಸಾಲಿನ ಪದ್ಯಕ್ಕೆ ದ್ವಿಪದಿ. ಮೂರು ಸಾಲಿನ ಪದ್ಯಕ್ಕೆ ತ್ರಿಪದಿ. ನಾಲ್ಕು ಸಾಲಿನ ಪದ್ಯಕ್ಕೆ ಚತುಷ್ಪದಿ. ಹೌದಲ್ರಿ? 4 ಸಾಲಿನ ಪದ್ಯ ಇರ್ತಾವಿಲ್ಲ? ಬಹುಶಃ ನೀವೆಲ್ಲ ಓದಿರಿಲ್ಲ? ಎಲ್ಲಿಯಪ್ಪ ಎಲ್ಲ ಓದಿ ಮಾಡ್ತೋಗೈತಿ ಅಂದ್ರೇನು ಮತ್ತ? ಒಂದು ಸಾಲಿನ ಪದ್ಯಕ್ಕೆ ಏಕಪದಿ ಅಂತ ಕರೀತಾರ, ಎರಡು ಸಾಲಿನ ಪದ್ಯಕ್ಕೆ ದ್ವಿಪದಿ ಅಂತ ಕರೀತಾರ, ಮೂರು ಸಾಲಿನ ಪದ್ಯಕ್ಕೆ ತ್ರಿಪದಿ ಅಂತ ಕರೀತಾರ, ನಾಲ್ಕು ಸಾಲಿನ ಪದ್ಯಕ್ಕೆ ಚೌಪದಿ ಅಂತ ಕರೀತಾರ. ಇಷ್ಟು ಹೇಳಿ 5 ಸಾಲಿನ ಪದ್ಯಕ್ಕೆ ಏನು ಕರೀತಾರ ನೀ ಹೇಳು ಅಂತ ತಿಳ್ಕೊಂಡು ಮುಂದಿದ್ದು ಹುಡುಗರು ಕೇಳಿದ್ರಂತ. ಅವ ಅನ್ನಂತ, ಒಂದು ಸಾಲಿನ ಪದ್ಯಕ್ಕೆ ಏಕಪದಿ, ಎರಡು ಸಾಲಿನ ಪದ್ಯಕ್ಕೆ ದ್ವಿಪದಿ, ಮೂರು ಸಾಲಿನ ಪದ್ಯಕ್ಕೆ ತ್ರಿಪದಿ, ನಾಲ್ಕು ಸಾಲಿನ ಪದ್ಯಕ್ಕೆ ಚೌಪದಿ, 5 ಸಾಲಿನ ಪದ್ಯಕ್ಕೆ ಏನು ಕರೀತಾರೆ ಹೇಳು ಅಂತ ತಿಳ್ಕೊಳ್ಳಿ ದ್ರೌಪದಿ ಅನ್ನಂತವ. ಅವನೇನು ಬಡ್ಕೋಬೇಕು. ಲಾಸ್ಟಿಗೆ ದೀದಿ ಹಚ್ಕೊಂಡು ಮುಂದಾರ, ನಾನು ಒಂದು ಹೇಳ್ಬಿಡ್ತೀನಿ ಅಂತ ಹೊಡ್ಬಿಟ್ಟು ನಾವು 5 ಸಾಲಿನ ಪದ್ಯ ಏನಂತ ಕರೀತಾರೆ ಅಂದ್ಕೊಳ್ಳಿ ದ್ರೌಪದಿ ಅನ್ನಂತವ. ಅವನೇನು ಬಡ್ಕೋಬೇಕಾಗಿ. ಇಂಥವೆಲ್ಲ ಉಡಾಫಿ ಉತ್ತರ ಹೇಳಕ್ ಹೋಗ್ಬೇಡ. ಡೌಟ್ಸ್ ಏನಾದರೂ ಇದ್ರು ಕೇಳು. ಯಾಕಂದ್ರೆ ನಾಳೆ ಎಕ್ಸಾಮ್ ಐತಿ. ನಾಳೆ ಎಕ್ಸಾಮ್ ನಾವು ಬಿಟ್ಟಕ್ಕನೋ ಬಿಡೋದಿಲ್ಲ ನಾನು. ಇವತ್ತ ಏನಾದರೂ ಡೌಟ್ಸ್ ಇದ್ರೆ ಕೇಳು. ನಾಳೆ ಬಂದ ಕೂಡಲೇ ಬೆಲ್ ಆಯ್ತಂದ್ರೆ ಪೇಪರ್ ಕೊಟ್ಬಿಡ್ತೀನಿ. ಒಟ್ಟ ಯಾರು ಒಳ್ಳೆ ನೋಡುವಂಗಿಲ್ಲ, ಒಟ್ಟ ಒಂದಿಷ್ಟು ಮಾತಾಡುವಂಗಿಲ್ಲ, ಅವತ್ತೇನು ಕೇಳುವಂಗಿಲ್ಲ. ನಾಳೆಯಿಂದ ಏನಾದರೂ ಡೌಟ್ಸ್ ಇದ್ರೆ ಈಗ ಕೇಳು ಅಂತ ಹೇಳಿದ್ನಂತ ಮಾಸ್ತರ್. ಅವಾಗ ಎದ್ನಂತ ಡೌಟ್ಸ್ ಕೇಳಿದಂತವ. ಅಡ್ಡಿ ಇಲ್ಲ, ನನ್ನ ಕರ್ಮಕ್ಕೆ ನೀ ಒಬ್ಬ ಎದ್ದು ನಿಂತಿಯಲ್ಲ, ಹೇಳಪ್ಪ ಏನು ಡೌಟ್ಸ್ ಅಂತ ಕೇಳಿದ. ಅವ ಕೇಳಿದ್ನಂತ, ಅಲ್ರಿ ಮತ್ತೆ ನಾಳೆ ಎಕ್ಸಾಮ್ ಇಡ್ತೀರಲ್ಲ, ಕ್ವಶನ್ ಪೇಪರ್ ಜೆರಾಕ್ಸ್ ಎಲ್ಲಿ ಸಿಗುತ್ತಾ ಅಂತ ಕೇಳಿದ್ನಂತವ. ಮಾಸ್ತರ್ ಹೇಳಿದ್ದೇನು, ಇವಾಗ ಕೇಳೋದೇನು? ಏನು ಹೇಳಿದ ಮಾಸ್ತರ? ಏನಾದರೂ ಡೌಟ್ಸ್ ಇದ್ರೆ, ಇಷ್ಟು ದಿನ ಪದ್ಯ ಮಾಡೀನಿ, ಪಾಠ ಮಾಡೀನಿ, ಅದರೊಳಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳು ಅಂತಂದ್ರೆ ಇವ ಏನಂದ? ಬಹುಶಃ ನಾಗ ಕುಂತೀರಿ ಅಂದ್ರೆ ನೀವು ಎಲ್ಲ ಹಂಗೆ ಕೇಳಿರಿ ಅಂತ ಅನ್ಕೊಳ್ತೀನಿ ನಾನು. ಕ್ವಶನ್ ಪೇಪರ್ ಜೆರಾಕ್ಸ್ ಎಲ್ಲಿ ಸಿಗುತ್ತಾವ ಅಂತ ಹೇಳ್ಬಿಡ್ರಿ ನಾನು. ಅದಕ್ಕಾಗಿ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ. ಇವತ್ತು ನಮ್ಮ ಮಕ್ಕಳು ಜೀವ ಇರದೇ ಇರುವಂತಹ ಮೊಬೈಲ್ ಜೊತೆ 10 ತಾಸು ಕಳೀತಾರೆ. ಭಾಷೆ ಅರ್ಥ ಆಗುತ್ತೆ? ಜೀವ ಇರದೇ ಇರುವಂತಹ ಒಂದು ಮೊಬೈಲ್ ಜೊತೆ 10 ತಾಸುಗಳವರೆಗೆ ಸಮಯವನ್ನು ಕಳೀತಾರ ಮನೆಯಾಗ ಮಕ್ಕಳು. ಆದ್ರೆ ಜೀವ ಇರುವಂತಹ ತಂದೆ ತಾಯಿಗಳ ಜೊತೆ ಎಷ್ಟೊತ್ತು ಸಮಯ ಕಳೀತಾರ ವಿಚಾರ ಮಾಡ್ಬೇಕಲ್ಲ ಸ್ವಲ್ಪ. ಇವತ್ತು ಜೀವ ಇಲ್ಲದೆ ಇರುವಂತಹ ಮೊಬೈಲ್ ಜೊತೆ ಸಮಯ ಕಳೆಯೋದಕ್ಕೆ ನಮಗ ಅವಕಾಶ ಐತಿ, ಟೈಮ್ ಐತಿ. ಆದ್ರೆ ಹಡೆದ ತಂದೆ ತಾಯಿಗಳ ಜೊತೆ 1-2 ನಿಮಿಷ ಪ್ರೀತಿಯಿಂದ ಮಾತಾಡೋದಕ್ಕೆ ನಮ್ಮ ಹತ್ರ ಸಮಯವಿಲ್ಲ. ಇಂತಹ ಪರಿಸ್ಥಿತಿಯೊಳಗೆ ನಾವೆಲ್ಲ ಅದಕ್ಕೆ ವಿಚಾರ ಮಾಡಿ. ಅದಕ್ಕಾಗಿ ನೀವು ಬಾಲ್ಯದಲ್ಲಿಯೇ ಉತ್ತಮವಾದಂತಹ ಸಂಸ್ಕಾರದ ನಡೆನುಡಿಗಳನ್ನು, ಸಂಸ್ಕಾರದ ಬೀಜಗಳನ್ನು ಮಕ್ಕಳಲ್ಲಿ ಬಿತ್ತನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ನಿನ್ನೆ ದಿನ ವಿಚಾರ ಮಾಡ್ತಾ ಬಂದೀವಿ. ಒಂದು ಸತ್ಯ ನೆನಪಿಟ್ಟುಕೊಳ್ಳಿ, ನೀವು
ಈ ನಮ್ಮ ಭಾರತ ದೇಶಕ್ಕೆ ಏನಾದರೂ ಒಂದಿಷ್ಟು ಬೆಲೆ ಬಂದಿತ್ತಂದ್ರೆ ಇಲ್ಲಿರುವಂತಹ ದೊಡ್ಡ ದೊಡ್ಡ ನಗರಗಳಿಂದ ಅಲ್ಲ, ಇಲ್ಲಿರುವಂತಹ ದೊಡ್ಡ ದೊಡ್ಡ ಪಟ್ಟಣಗಳಿಂದ ಅಲ್ಲ, ಇಲ್ಲಿರುವಂತಹ ದೊಡ್ಡ ದೊಡ್ಡ ಶ್ರೀಮಂತರಿಂದ ಅಲ್ಲ, ಇಲ್ಲಿರುವಂತಹ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಿಂದ ಅಲ್ಲ, ದೊಡ್ಡ ದೊಡ್ಡ ಕಂಪನಿಗಳಿಂದ ಅಲ್ಲ. ಈ ಭಾರತ ದೇಶಕ್ಕೆ ಬೆಲೆ ಬಂದಿರುವುದು ಇಲ್ಲಿ ಇರುವಂತಹ ಶೀಲ, ಸಂಸ್ಕೃತಿ, ಸಂಸ್ಕಾರಗಳಿಂದ ಇಡೀ ವಿಶ್ವದಲ್ಲಿಯೇ ಭಾರತ ಹೆಸರಾಗೈತೆ ಹೊರತಾಗಿ ಮತ್ತೊಂದಕ್ಕೆ ಅಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ತಮಗೆಲ್ಲರಿಗೂ ಒಂದು ಘಟನೆ ಬರ್ತಿರ್ಬೋದು ಅಂತ ಅನ್ಕೊಳ್ತೀನಿ. ಈ ನಮ್ಮ ನಾಡಿನ ಸಂಸ್ಕೃತಿ ಎಂತಹ ಶ್ರೇಷ್ಠ ಸಂಸ್ಕೃತಿ ಅಂತ ಅದಕ್ಕೆ ಬರೀತಾರೆ ಅವರು. ನಮ್ಮದು ಹಾಯ್ಬಾಯ್ ಸಂಸ್ಕೃತಿ ಅಲ್ಲ, ನಮ್ಮದು ಹಾಯ್ಬಾಯ್ ಸಂಸ್ಕೃತಿ ಅಲ್ಲ, ಬನ್ನಿ ಶರಣು ಶರಣಾರ್ಥಿ ಸಂಸ್ಕೃತಿ. ನಮ್ಮದು ಹಾಯ್ಬಾಯ್ ಸಂಸ್ಕೃತಿ ಅಲ್ಲ, ಬನ್ನಿ ಶರಣು ಶರಣಾರ್ಥಿ ಸಂಸ್ಕೃತಿ. ನಮ್ಮದು ಮದರ್ ಮಾಮ್ ಸಂಸ್ಕೃತಿ ಅಲ್ಲ, ಮಾತೃದೇವೋ ಭವ ಸಂಸ್ಕೃತಿ. ನಮ್ಮದು ಮದರ್ ಮಾಮ್ ಸಂಸ್ಕೃತಿ ಅಲ್ಲ, ಮಾತೃದೇವೋ ಭವ ಸಂಸ್ಕೃತಿ. ನಮ್ಮದು ಫಾದರ್ ಡ್ಯಾಡ್ ಸಂಸ್ಕೃತಿ ಅಲ್ಲ, ಪಿತೃದೇವೋ ಭವ ಸಂಸ್ಕೃತಿ. ನಮ್ಮದು ಬ್ರದರ್ ಬ್ರೋ ಸಂಸ್ಕೃತಿ ಅಲ್ಲ, ಭ್ರಾತೃದೇವೋ ಭವ ಸಂಸ್ಕೃತಿ. ನಮ್ಮದು ಟಾರ್ಚರ್ ಸಂಸ್ಕೃತಿ ಅಲ್ಲ, ಇಡೀ ವಿಶ್ವಕ್ಕೆ ಶೀಲ, ಸಂಸ್ಕೃತಿ, ಸಂಸ್ಕಾರಗಳನ್ನು ಕಲಿಸಿರುವಂತಹ ಶ್ರೇಷ್ಠ ಸಂಸ್ಕೃತಿ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದನ್ನು ನಾವು ಎಲ್ಲರೂ ಪವಿತ್ರ ಭಾವನೆಯಿಂದ ಒಪ್ಪಿಕೊಳ್ಳಲೇಬೇಕು. ಹೌದಲ್ರಿ? ಇವತ್ತು ಮನೆಯೊಳಗ ನಮಗೆಲ್ಲ ಅಪ್ಪ ಅಮ್ಮ ಅನ್ನೋದು ಬೇಡ ಬಿಡೈತಿ. ಹೌದಲ್ರಿ? ಮಕ್ಕಳು ಏನನ್ಬೇಕೀಗೆಲ್ಲ ಮಾಮ್ ಡ್ಯಾಡ್ ಅಷ್ಟಂದ್ರೆ ಸಾಕಿ ಖುಷಿ, ಭಾಳ ಖುಷಿ. ಹಾಲು ಕುಡಿದಷ್ಟು ಖುಷಿ ಆಗುತ್ತೆ ತಾಯಿ. ಚಂದಾಗಿ ಬಾಯಿ ಬಿಟ್ಟು ಅಮ್ಮ ತಾಯಿ ಅಂತ ಕರೆಯೋದು ಬೇಕಾಗಿಲ್ಲ ಇವತ್ತ. ಮೊದಲು ಮದರ್ ಅದು ಹೋಗೈತಿ, ಈಗ ಬರೀ ಮಮ್ ಮಮ್ ಮಮ್. ಏನು ಮಮ್ಮೋ ಏನು? ಹೌದಲ್ಲ? ಮದರ್ ಹೋಗಿ ಮಮ್ ಆಗೈತಿ, ಈಗ ಮಮ್ಮಿ ಆಗೈತಿ. ಮಮ್ಮಿ ಅಂದ್ರೆ ಏನು ಗೊತ್ತೈತಲ್ಲ? ಸತ್ತವರ ಹೆಣದ ದಿಬ್ಬ ಅಂತ ಕರೀತಾರೆ. ಮಮ್ಮಿ ಅಂದ್ರೆ ಏನ್ರಿ? ಸತ್ತವರ ಹೆಣದ ದಿಬ್ಬ ಅಂತ. ಇನ್ನು ಡೆಡ್ ಅಂದ್ರೆ ಮ್ಯಾಗ ಹೋದವ ಅಂತ. ಇದು ವಿದೇಶದ ಸಂಸ್ಕೃತಿ ಕಲಿಸಿರುವಂಥದ್ದು ನಮಗ. ನಮ್ಮ ನಾಡಿನ ಸಂಸ್ಕೃತಿ ಅಲ್ಲದು. ಬಾಯಿ ತುಂಬ ಈಜಿಪ್ಟ್ ಸಂಸ್ಕೃತಿಯಲ್ಲಿ ಬರೀತಾರೆ, ಅದೆಲ್ಲ ಈಜಿಪ್ಟ್ ಸಂಸ್ಕೃತಿಯಲ್ಲಿ ಬರುತ್ತೆ. ಸತ್ತವರ ಹೆಣದ ದಿಬ್ಬಕ್ಕ ಮಮ್ಮಿ ಅಂತ ಕೇಳ್ತಾರೆ. ಡೆಡ್ ಅಂದ್ರೆ ಓನ್ ಡೆಡ್ ಆಗೈತ್ರಿ ಅಂತ ಕರೀತಾರಲ್ಲ. ಏನ್ ಮಾಡ್ತೀರಿ? ಇವತ್ತು ನಾವೆಲ್ಲ ನಮ್ಮ ನಾಡಿನ ಸಂಸ್ಕೃತಿಯನ್ನ ಮರೆತು ಬೇರೆ ಯಾವ ಯಾವ ಸಂಸ್ಕೃತಿಗಳಿಗೂ ಒಳಗಾಗ್ತಾ ಇದ್ದೇವೆ. ಅದು ತಪ್ಪು, ನಮ್ಮದಲ್ಲ. ನಮ್ಮ ಪರಂಪರೆನೇ ಹಾಗೆ ಮಾಡ್ತೀವಿ. ಒಂದು ಸತ್ಯ ನೆನಪಿಟ್ಕೊಳ್ರಿ, ಮೆಕಾಲೆ ಎಷ್ಟರಲ್ಲಿ ಬಂದ ಭಾರತಕ್ಕೆ? ಬಹುಶಃ ಭಾರತಕ್ಕೆ ಬ್ರಿಟಿಷರು ಬಂದಿದ್ರು, ಅದರ ಗೊತ್ತೈತೇನ್ರಿ ನಮಗೆ? ಮೂವರನ್ರಿ ಹಂಗೆ ಕಾಪ್ರಿ ಕೂತ್ಕೊಂಡ್ರಿ. ಭಾರತಕ್ಕೆ ಬ್ರಿಟಿಷರು ಬಂದಿದ್ರಲ್ಲ, ಎಷ್ಟು ಮಂದಿ ಬಂದಿದ್ರು? ಕೇವಲ 10,000 ಜನ ಬಂದಂತಹ ಬ್ರಿಟಿಷರು ಇಡೀ ಭಾರತವನ್ನ ಸುಮಾರು ಅನೇಕ ಕೋಟಿಗಟ್ಟಲೆ ಇರುವಂತಹ ಭಾರತೀಯರನ್ನ ಆಳ್ತಾರಂತಂದ್ರೆ ಅದಕ್ಕೆ ಕಾರಣ ಏನು? ನಾವು ನಮ್ಮ ನಾಡಿನ ಸಂಸ್ಕೃತಿಯನ್ನು ಮರಿತಾ ಹೋದ್ವಿ, ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಬದುಕಲಿಲ್ಲ, ನಮ್ಮಲ್ಲಿ ಬೇರೆ ಏನೇನೋ ತುಂಬಿಕೊಂಡು ಬಿಡ್ತು. ಅದಕ್ಕಾಗಿ ಕೇವಲ 10,000 ಬಂದಂತಹ ಬ್ರಿಟಿಷರು ಇಡೀ ಭಾರತವನ್ನು ಆಳಿದರು, ಕೋಟಿಗಟ್ಟಲೆ ಇರುವಂತಹ ಹಿಂದೂಗಳನ್ನು ಆಳಿದರು. 1835ರಲ್ಲಿ ಬಹುಶಃ ನೀವು ಇತಿಹಾಸದಲ್ಲಿ ಕೇಳ್ತೀರಿ, ಲಾರ್ಡ್ ಮೆಕಾಲೆ ಅಂತ ಇತಿಹಾಸದಲ್ಲಿ ಹೆಸರು ಕೇಳಿರ್ತೀರಿ. ಭಾರತಕ್ಕೆ ಬಂದ ಎಷ್ಟರಲ್ಲಿ? 1835ರಲ್ಲಿ ಭಾರತಕ್ಕೆ ಬಂದ. ಇಡೀ ಭಾರತದ ಉದ್ದಗಲಕ್ಕೂ ಸಂಚಾರ ಮಾಡಿದ. ಇತಿಹಾಸ ತೆಗೆದು ನೋಡ್ರಿ, ಸತ್ಯ ಗೊತ್ತಾಗತ್ತ, ಓದ್ರಿ ಅದೊಂದಷ್ಟು. ಇಡೀ ಭಾರತದ ಉದ್ದಗಲಕ್ಕೂ ಅಡ್ಡಾಡಿದ, ತಿರುಗಾಡಿ ಕೊನೆಗೆ ಈಸ್ಟ್ ಇಂಡಿಯಾ ಕಂಪನಿ ಒಂದು ಲೆಟರ್ ಬರೆದ. ಏನಂತ ಲೆಟರ್ ಬರೆದ ಅಂತಂದ್ರ, ಎಂತಹ ಸಮೃದ್ಧವಾದಂತಹ ದೇಶ ಈ ಭಾರತ ಅಂತಂದ್ರ
ಎಂತ ಶ್ರೇಷ್ಠ ಸಂಸ್ಕೃತಿಯನ್ನು ಹೊಂದಿರುವಂತಹ ದೇಶ ಇದು ಭಾರತ ಅಂತಂದ್ರ, ನಾ ಇಡೀ ಭಾರತದ ತುಂಬೆಲ್ಲ ಸಂಚಾರ ಮಾಡಿ ನೋಡಿದೆ. ಎಲ್ಲಿ ಒಬ್ರು ಭಿಕ್ಷುಕರು ಕಾಣ್ತಾ ಇಲ್ಲ, ಎಲ್ಲಿ ಒಬ್ರು ಕಳ್ಳರು ಕಾಣ್ತಾ ಇಲ್ಲ, ಎಲ್ಲಿ ಒಬ್ರು ಅನಾಗರಿಕರು ಕಾಣ್ತಾ ಇಲ್ಲ. ಎಲ್ಲರೂ ಸುಸಂಸ್ಕೃತರಾಗಿ ಕೂಡಿರುವಂತಹ ಜನ ಅಂತಂದ್ರೆ ಭಾರತೀಯರು ಅನ್ನುವಂಥದ್ದನ್ನ ಆತ ಈಸ್ಟ್ ಇಂಡಿಯಾ ಕಂಪನಿ ಲೆಟರ್ ಇಲ್ಲಿಂದ ಭಾರತ ಇದ್ದುಕೊಂಡು ಆತ ಬರೀತಾನೆ. ಅಷ್ಟೇ ಬರೆಯೋದಿಲ್ಲ, ನಾವೇನಾದ್ರೂ ಭಾರತವನ್ನು ಆಳಬೇಕಾಗಿದ್ರ ಈ ಭಾರತೀಯ ಬೆನ್ನೆಲುಬಾಗಿರುವಂತಹ ಗುರುಕುಲ ಪದ್ಧತಿಗಳನ್ನು ನಾಶ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಗುರುಕುಲ ಪದ್ಧತಿಯನ್ನು ನಾಶ ಮಾಡ್ತಾ 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 ನಮ್ಮ ನಾಡಿನ ಇತಿಹಾಸವನ್ನು ಎಲ್ಲ ಮರೆ ಮುಚ್ಚಿ ಹಾಕಿ ಅಲ್ಲಿಂದ ಬೇರೆ ಬೇರೆ ದೇಶಗಳ ಸಂಸ್ಕೃತಿಯನ್ನು ನಮ್ಮ ಇತಿಹಾಸಕ್ಕೆ ತಂದರು. ಅದಕ್ಕೆ ನಿಮ್ಮ ಇತಿಹಾಸದ ಮೊದಲನೇ ಪಾಠದ ಹೆಸರೇನ್ರಿ? ಭಾರತಕ್ಕೆ ಯುರೋಪಿಯನ್ನರ ಗೊತ್ತೈತೆ ನಿಮ್ಗೆ? ಮತ್ತೆ ಅದರ ಓದಿರಿ ನೀವು. ನಮ್ಮದು ಏನನ್ನೋದು ನಮಗೆ ಕಲಿಸಲಿಲ್ಲ. ಈ ಭಾರತೀಯ ದೇಶದ ಸಂಸ್ಕೃತಿಯ ಬೆನ್ನೆಲುಬಾಗಿರುವಂತಹ, ಸಂಸ್ಕಾರದ ಬೆನ್ನೆಲುಬಾಗಿರುವಂತಹ, ಧರ್ಮದ ಬೆನ್ನೆಲುಬಾಗಿರುವಂತಹ ಗುರುಕುಲ ಪದ್ಧತಿಗಳನ್ನು ನಾವು ನಾಶ ಮಾಡಿದಾಗ ಮಾತ್ರ ಈ ಭಾರತೀಯರನ್ನು ಆಳೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ 1835ರಲ್ಲಿ ಮೆಕಾಲೆ ಈಸ್ಟ್ ಇಂಡಿಯಾ ಕಂಪನಿ ಲೆಟರ್ ಬರೀತಾರೆ. ಆವತ್ತು ಬ್ರಿಟಿಷರು ಬರುವುದಕ್ಕಿಂತ ಮುಂಚೆ ಸುಮಾರು ಭಾರತದಲ್ಲಿ 7,34,000 ಗುರುಕುಲ ಪದ್ಧತಿಗಳಿದ್ದು ಸುಮಾರು 200-250 ವರ್ಷ ಬ್ರಿಟಿಷರು ಭಾರತವನ್ನು ಆಳಿ ಹೋದ್ಮೇಲೆ ಎಲ್ಲೋ 200-300 ಗುರುಕುಲಗಳು ಉಳಿದು. ಕಾರಣ ಅಂತಂದ್ರೆ ಅವರು ಸಮೂಲವಾಗಿ ಇವರನ್ನ ಆಳಬೇಕಾದ್ರೆ ಇವರನ್ನ ನಾಶ ಮಾಡಬೇಕು ಅಂತ ತಿಳ್ಕೊಂಡು ಅದನ್ನು ಮಾಡ್ತಾನೆ ಬಂದರು. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಇವತ್ತು ಜಗತ್ತಿಗೆ ಇಡೀ ಪ್ರೇಮದ ಸಂಕೇತ ಯಾವುದು ಅಂತ ಕೇಳಿದರೆ ಪ್ರತಿಯೊಬ್ಬ ಸಣ್ಣ ಬಾಲಕರು ಸಹಿತ ಹೇಳ್ತಾನೆ. ಏನಂತ? ಪ್ರೇಮದ ಸಂಕೇತ ಯಾವುದು ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ಸಣ್ಣ ಸಣ್ಣ ಹುಡುಗರು ಸಹಿತ ತಾಜ್ ಮಹಲ್ ಪ್ರೇಮದ ಸಂಕೇತ ಅಂತ ಹೇಳ್ತಾರ. ಮೂವರೇನು ಗಾಬರಿ ನೋಡ್ರಿ, ಹೌದಲ್ರಿ ಅಮ್ಮ? ಇಡೀ ವಿಶ್ವ ಅಲ್ಲ, ಎಲ್ಲ ದೇಶಗಳಲ್ಲಿ ಸಹಿತ ಪ್ರೇಮದ ಸಂಕೇತ ಯಾವುದು ಅಂತ ಕೇಳಿದ್ರೆ ತಾಜ್ ಮಹಲ್ ಅಂತ ಹೇಳ್ತಾರೆ. ಹೊರತಾಗಿ ಸತ್ಯ ತಿಳ್ಕೊಳ್ರಿ, ತಾಜ್ ಮಹಲ್ ಪ್ರೇಮದ ಸಂಕೇತ ಆಗಿತ್ತು ಅಂತಂದ್ರ ಮುಮ್ತಾಜ್ ಯಾರು? 6ನೇದವಳು. 6 ಮಂದಿನ ಮದುವೆ ಆಗಿ ಕೊನೆಗೆ ಅವಳು ಸತ್ತ ನಂತರ ಅವಳ ತಂಗಿನ ಮದುವೆ ಆದ. ಯಾರು? ಇನ್ನು ಎಲ್ಲಿ ಪ್ರೇಮದ ಸಂಕೇತ ಬಂತು? ನಮಗೆ ಸತ್ಯ ಗೊತ್ತಿಲ್ಲ. ಸುಮ್ಮನೆ ಹಂಗ ಎಲ್ಲ ಒಂದಿನ ಪಾದ ಉದ 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 ಹಂಗ ನಡ್ಕೊಂತ ಹೊಂಟಿಬಿಟ್ಟಿವಿ. ಸತ್ಯನೇ ಗೊತ್ತಿಲ್ಲ. ನಮಗೆ ಯಾವುದೋ ಏನೇನೋ ಸಂಸ್ಕೃತಿಯನ್ನು ನಮಗೂ ಕಲಿಸಿದ್ರು. ಆದರೆ ನಿಜವಾದ ಪ್ರೇಮದ ಸಂಕೇತ ಅಂತಂದ್ರ ಪತಿಯೇ ನನ್ನ ಪರದೈವ ಅಂತ ತಿಳ್ಕೊಂಡು ಅರಮನೆಯಲ್ಲಿ ಬೆಳೆದಂತಹ ಜನಕ ರಾಜನ ಮಹಾರಾಜನ ಮಗಳು ಸೀತಾಮಾತೆ ಮದುವೆಯಾಗಿ ಬಂದು ಮರುದಿನವೇ ಶ್ರೀರಾಮಚಂದ್ರ ಕಾಡಿಗೆ ಹೋಗುವಂತಹ ಸಂದರ್ಭದಲ್ಲಿ ನೀನ್ ಯಾಕೆ ಹೋಗ್ತೀಯ? ರಾಮನ ಬಂದೈತೆ ವನವಾಸ, ನೀ ಯಾಕೆ ಹೋಗ್ತೀಯ ಅಂತ ತಿಳ್ಕೊಂಡು ಸೀತಾಮಾತೆಗೆ ಕೇಳಿದ್ರ ಸೀತಾಮಾತೆ ಹೇಳಿದ್ಲು, ರಾಮನಿಲ್ಲದ ಅಯೋಧ್ಯೆ ನನಗೆ ಕಾಡು, ರಾಮನಿರುವಂತ ಕಾಡೇ ನನಗೆ ಅಯೋಧ್ಯೆ ಅಂತ ತಿಳ್ಕೊಂಡು ಎಲ್ಲಿ ಹೋದ್ರಿ ಸೀತಾಮಾತೆ? ಕಾಡಿಗೆ ಹೋದ್ರು. ಮುಂದೊಂದು ದಿನ ಅವಳನ್ನ ರಾವಣ ಎತ್ತಾಕಿಕೊಂಡು ಹೋದಂತ ಸಂದರ್ಭದಲ್ಲಿ ಅವಳನ್ನು ಹುಡುಕ್ತಾ 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 ಹೋಗಿ ವಾನರ ಸೈನ್ಯನಾಗಿರುವಂತ ಆಂಜನೇಯನ ಜಾಂಬವಂತನ ಶ್ರೀರಾಮಚಂದ್ರ ಭೇಟಿಯಾಗಿ ಅವಳನ್ನು ಮತ್ತೆ ಕರೆತರುವುದಕ್ಕಾಗಿ ಇವತ್ತೇನು ರಾಮ ಸೇತುವೆ ಅಂತ ಕರಿತಿರಲ್ಲ, ಅದನ್ನು ನಾವು ಪ್ರೇಮದ ಸಂಕೇತ ಅಂತ ಹೇಳಲಿಲ್ಲ. ಇದು ನಮ್ಮ ದುರಾದೃಷ್ಟ ಅಂತ. ಯಾವ ಸತಿ ಅಗ್ನಿ ಸಾಕ್ಷಿಯಾಗಿ ನಿನ್ನ ಜೊತೆ ಸಾಯುವರಿಗೆ ಇರ್ತೀನಿ ಅಂತ ತಿಳ್ಕೊಂಡು ಹೇಳಿದ್ಲು, ಅವಳಿಗಾಗಿ ರಾಮ ಸೇತುವೆಯನ್ನು ನಿರ್ಮಾಣ ಮಾಡಿದ ಶ್ರೀರಾಮಚಂದ್ರ ಕಟ್ಟಿರುವಂತಹ ವಾನರ ಸೈನ್ಯ ಕಟ್ಟಿರುವಂತಹ ರಾಮ ಸೇತುವೆ ನಮಗೆ ಪ್ರೇಮದ ಸಂಕೇತ ಆಗಲಿಲ್ಲ. ಆದರೆ ಯಾವಳೋ 6 ಮಂದಿ 8 ಮಂದಿನ ಮದುವೆ ಆದಂಥವನ್ನು ಪ್ರೇಮದ ಸಂಕೇತ ಅಂತ ನಾವು ಕಲಿಸಿಕೊಟ್ವಿ. ಇದು ನಮ್ಮ ನಾಡಿನ ದೊಡ್ಡ ದುರಂತ ಅಂತ. ಬೇಡ, ಅದು ಕೂಡ ನಾವು ಎಲ್ಲೇ ಹೋಗ್ಬಿಡ್ತೀವಿ. ನಮ್ಮ ಗಾಡಿ ಹಿಂಗಾರಿ ಅದು ಸಂಸ್ಕಾರದ ಕೂಡ ಏನೇ ಹೇಳ್ಕೊಂತ ಎಲ್ಲೇ ಹೋಗ್ಬಿಡ್ತದೆ. ನಮ್ಮ ಗಾಡಿನ ಬಹಳ ದೊಡ್ಡದೈತೆ. ಅದು ಹಿಂಗೆ ಮಾತಾಡ್ತಾ ಕೂತ್ಕೊಂಡ್ರೆ ಬೇರೆ ಬೇರೆ ಬರ್ತಾವ ವಿಷಯಗಳು. ಅದಕ್ಕಾಗಿ ನಮ್ಮ ನಾಡಿನ ಸಂಸ್ಕೃತಿ ಯಾವುದು, ನಮ್ಮ ಹಿರಿಯರು ಬದುಕಿರುವಂಥ ಸಂಸ್ಕೃತಿ ಯಾವುದು? ಈ ನಮ್ಮ ಭಾರತ ದೇಶದಲ್ಲಿ ಒಬ್ಬಲ್ಲ ಇಬ್ಬರಲ್ಲ 1000 ಜನ ಮಹಾತ್ಮರಾಗಿ ಹೋದರು, ಸಂತರಾಗಿ ಹೋದರು, ಶರಣರಾಗಿ ಹೋದರು.
ಅಂಥವ್ರ ಚರಿತ್ರೆಗಳನ್ನು ನಮ್ಮ ಮಕ್ಕಳಿಗೆ ಕಲಿಸುವಂತಹ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ಅದಕ್ಕೆ ಅಂಬೇಡ್ಕರ್ ಏನು ಹೇಳಿದರು, ಹೂ ಡಸಂಟ್ ನೋ ದ ಹಿಸ್ಟ್ರಿ ಹಿ ಕೆನಾಟ್ ಕ್ರಿಯೇಟ್ ದ ಹಿಸ್ಟ್ರಿ ಅಂತ. ಯಾರಿಗೆ ತಮ್ಮ ಇತಿಹಾಸದ ಪ್ರಜ್ಞೆ ಇರೋದಿಲ್ವೋ, ಇತಿಹಾಸದ ಅರಿವಿರೋದಿಲ್ವೋ, ಅವರಿಂದ ಏನು ತಾನೇ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಅದಕ್ಕಾಗಿ ನಮ್ಮ ನಾಡಿನ ಇತಿಹಾಸವನ್ನ, ಪರಂಪರೆಯನ್ನ, ಸಂಸ್ಕೃತಿಯನ್ನ ನಾವು ಕಲಿಸುವಂತಹ ಪ್ರಯತ್ನವನ್ನ ಮಾಡಬೇಕು. ಹಿಂದಿನ ಕಾಲದಲ್ಲಿ ಮಕ್ಕಳು, ತಾಯಂದಿರು ಮಕ್ಕಳಿಗೆ ಏನು ಕಲಿಸ್ತಿದ್ರು? ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸೀತಾಗೌರಿ ಪ್ರಭಾತೆ ಕರದರ್ಶನಂ ಅಂತ ಕರೆಸ್ತಿದ್ರು. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ? ಕರಾಗ್ರೇ ವಸತೆ ವಾಟ್ಸಾಪ್, ಕರಮಧ್ಯೆ ಫೇಸ್ಬುಕ್, ಕರಮೂಲೆ ಸಿತೋ ಇನ್ಸ್ಟಾಗ್ರಾಮ್, ಪ್ರಭಾತೆ ಮೊಬೈಲ್ ದರ್ಶನಂ. ಎದ್ದು ಕೂಡಲೇ ಹಾಸಿಗಳಿಗೂ ಕಣ ತೆಗೆದಿರೋದಲ್ಲ, ಮೊದಲ ಫೋನ್ ಹಿಂಗೆ ಹಿಡ್ಕೊಂಡು ಕಣ ತೆಗೆದು ಎಲ್ಲಿ ಬಂದೈತೆ ನಮ್ಮ ನಾಡಿನ ಸಂಸ್ಕೃತಿ. ಅದಕ್ಕಾಗಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಮಕ್ಕಳಿಗೆ ಎಂತಹ ನಡೆನುಡಿಗಳನ್ನು, ಸಂಸ್ಕಾರಗಳನ್ನು ನಾವೆಲ್ಲ ಕಲಿಸಬೇಕು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಮಕ್ಕಳು ಸಹಿತ ಮುಂದೊಂದು ದಿನ ಈ ನಾಡಿನಲ್ಲಿ ಬೆಳೆದು ಬೆಲೆ ಬಾಳುವಂತಹ ವಸ್ತುಗಳು, ಕಿಮ್ಮತ್ತಿನ ವಸ್ತುಗಳು ಆಗ್ತಾರೆ. ಕೊನೆಗೆ ನಮಗೆ ನೆರಳು ನೀಡುವಂತಹ ಶ್ರೇಷ್ಠ ಮರಗಳಾಗಿ ಬೆಳೀತಾರೆ ಎನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಿವತ್ತು ಸಂಸ್ಕಾರದ ಕುರಿತು ನಿನ್ನೆ ದಿನ ಹಲವಾರು ವಿಚಾರಗಳನ್ನು ತಾವೆಲ್ಲ ಕೇಳ್ತಾ ಬಂದ್ರಿ. ಇವತ್ತು ಒಂದಿಷ್ಟು ತಾಯಿಯ ಕುರಿತು ಚಿಂತನೆಯನ್ನು ಮಾಡೋಣ ಅಂತ ತಿಳ್ಕೊಂಡು ನಾವು ಬಂದಿದ್ವಿ. ಬಹುಶಃ ಮೊನ್ನೆ ದಿನ ನಿಮಗೆ ಹೇಳಿದ್ದೆ, ಈ ಭೂಮಿಯ ಮೇಲೆ ಜೀವಂತವಾಗಿರುವಂತಹ, ಜೀವಂತವಾಗಿ ನಮ್ಮೊಡನೆ ಮಾತನಾಡುವಂತಹ ಎರಡು ಪವಿತ್ರವಾದಂತಹ ಜೀವಂತ ತೀರ್ಥಕ್ಷೇತ್ರಗಳು ಅಂತಂದ್ರೆ ಯಾವ ಅಂತ ಹೇಳಿದ್ದೆ? ಒಂದು ಗುರು, ಇನ್ನೊಂದು ತಂದೆ ತಾಯಿ. ನೀವು ಗಾಬರಿ ನೋಡ್ಬೇಡ್ರಿ, ಯವ್ವ ನನಗೆ ಎದಕ್ಕೆ ಬರ್ತೈತಿ, ಹೌದಲ್ರಿ? ಭೂಮಿ ಮೇಲೆ ಇರುವಂತಹ ಜೀವಂತ ತೀರ್ಥಕ್ಷೇತ್ರಗಳು ಅಂದ್ರೆ ಒಂದು ಗುರು, ಇನ್ನೊಂದು ತಂದೆ ತಾಯಿ ಅಥವಾ ತಾಯಿ. ಇವರು ಭೂಮಿಯ ಮೇಲಿರುವಂತಹ ಜೀವಂತ ತೀರ್ಥಕ್ಷೇತ್ರಗಳು ಅನ್ನುವಂಥದ್ದನ್ನ ಮೊನ್ನೆ ದಿನ ನಾನು ನಿಮಗೆ ಹೇಳ್ತಾ ಬಂದೆ. ಅದಕ್ಕೆ ಬರೀತಾರೆ ಅವರು, ಇವತ್ತು ಯಾವ ದೇಶದ ಸಂಸ್ಕೃತಿಯನ್ನು ತೆಗೆದುಕೊಳ್ಳ್ರಿ, ಆದರೆ ನಮ್ಮ ದೇಶದ ಸಂಸ್ಕೃತಿಯನ್ನು ತೆಗೆದುಕೊಳ್ಳಿ, ಎಂತಹ ಶ್ರೇಷ್ಠ ಸಂಸ್ಕೃತಿ ಅಂತಂದ್ರ ಹೆಣ್ಣನ್ನ ಕೇವಲ ಒಂದು ಭೋಗದ ವಸ್ತು ಅಂತ ಕಾಣಲಿಲ್ಲ, ಹೆಣ್ಣನ್ನ ಕೇವಲ ಅಡುಗೆ ಮನೆಗೆ ಸೀಮಿತ ಅಂತ ಕಾಣಲಿಲ್ಲ, ಹೆಣ್ಣು ಅಂತಂದ್ರೆ ಕೇವಲ ಮಕ್ಕಳನ್ನ ಹೆರುವಂತಹ ಯಂತ್ರ ಅಂತ ತಿಳ್ಕೊಂಡು ಕರೀಲಿಲ್ಲ. ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಹೆಣ್ಣನ್ನ ದೇವರ ಸ್ಥಾನದಲ್ಲಿಟ್ಟು ಪೂಜೆ ಮಾಡಿರುವಂತಹ ಶ್ರೇಷ್ಠ ನಾಡು ಅಂತಂದ್ರೆ ನಮ್ಮ ಪುಣ್ಯ ಭೂಮಿ ಭಾರತ ಅನ್ನುವಂಥದ್ದನ್ನು ನಾವು ಯಾವತ್ತಿಗೂ ಮರಿಬಾರದು. ಯಾರೋ ಒಬ್ರು ಸ್ವಾಮಿ ವಿವೇಕಾನಂದರಿಗೆ ಕೇಳಿದ್ರು, ಏನಂತ ಕೇಳಿದ್ರು? ನಿಮ್ಮ ಭಾರತೀಯ ಹೆಣ್ಣು ಮಕ್ಕಳು, ನಿಮ್ಮ ಭಾರತೀಯ ನಾರಿಯರು ಸೆಕೆಂಡ್ ಮಾಡೋದಿಲ್ಲಲ್ಲ ಯಾಕ ಅಂತ, ಥ್ಯಾಂಕ್ಸ್ ಕೊಡೋದಿಲ್ಲಲ್ಲ ಯಾಕ ಅಂತ. ಸೆಕೆಂಡ್ ಅಂತ ಗೊತ್ತೈತಿಲ್ರಿ ಯಜಮಾನ್ರು? ಸ್ವಾಮಿ ವಿವೇಕಾನಂದರಿಗೆ ಕೇಳಿದಾಗ ಆ ಬ್ರಿಟಿಷ್ ಪ್ರಜೆಗೆ ಮತ್ತೆ ಮರಳಿ ಪ್ರಶ್ನೆಯನ್ನ ಕೇಳಿದ್ರು. ಯಾರು? ಸ್ವಾಮಿ ವಿವೇಕಾನಂದರು ಮತ್ತೆ ಕೇಳಿದ್ರು, ಎಂದಾದ್ರೂ ನೀ ನಿಮ್ಮ ಎಲಿಜಬೆತ್ ರಾಣಿ ಜೊತೆ ಸೆಕೆಂಡ್ ಮಾಡಿ ಏನಪ್ಪಾ ಅಂತ ತಿಳ್ಕೊಂಡು ಯಾರಿಗೆ ಕೇಳಿದ್ರು? ಸ್ವಾಮಿ ವಿವೇಕಾನಂದರು ಬ್ರಿಟಿಷರ್ನ ಅಲ್ವಯಪ್ಪ, ಬ್ರಿಟಿಷ್ ಪ್ರಜೆಯನ್ನ. ಅವಾಗ ಅವ ಅಂದ, ಅಲ್ರಿ ಅವಳು ಮಹಾರಾಣಿ, ನಾನು ಸಾಮಾನ್ಯ ಪ್ರಜೆ. ಈಗ ನಮ್ಮ ದೇಶದಲ್ಲಿ ಹೆಂಗೆ ರಾಷ್ಟ್ರಪತಿ ಅಂತೇಳಿ ಇರ್ತಾರಲ್ಲ, ಅಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂದ್ರೆ ಎಲಿಜಬೆತ್ ರಾಣಿನೇ ಮೂಲ. ನೀನೆಂದಾದರೂ ನಿಮ್ಮ ಇಂಗ್ಲೆಂಡ್ ದೇಶದ ಎಲಿಜಬೆತ್ ರಾಣಿಯ ಜೊತೆ ಸೆಕೆಂಡ್ ಮಾಡಿ ಅಂತ ತಿಳ್ಕೊಂಡು ಕೇಳಿದಾಗ, ಅಲ್ರಿ ನಾನೊಬ್ಬ ಸಾಮಾನ್ಯ ಪ್ರಜೆ, ಅವಳ ಜೊತೆ ಹೆಂಗೆ ಸೆಕೆಂಡ್ ಮಾಡೋದಕ್ಕೆ ಬರುತ್ತಾ ಅಂತ ತಿಳ್ಕೊಂಡು ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಎಂಥ ಶ್ರೇಷ್ಠ ಮಾತು ಅಂತಂದ್ರ, ನಿನಗೆ ಕೇವಲ ಆ ವಿದೇಶದಲ್ಲಿರುವಂತಹ ಎಲಿಜಬೆತ್ ರಾಣಿ ಮಾತ್ರ ಮಹಾರಾಣಿಯನ್ನು ಕಂಡ್ರ, ನನ್ನ ನಾಡಿನ ಸಂಸ್ಕೃತಿಯಲ್ಲಿ, ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತ ಪ್ರತಿಯೊಂದು ಹೆಣ್ಣು ಸಹಿತ ಆ ಮಹಾರಾಣಿಯಂತೆ ನಾವು ಸೆಕೆಂಡ್ ಮಾಡುವುದರ ಮೂಲಕವಾಗಿ ಅವರನ್ನು ಗೌರವಿಸಿಲ್ಲ, ಅವಳ ಪಾದಗಳ ಮೇಲೆ ಬಿದ್ದು ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡುವುದರ ಮೂಲಕವಾಗಿ ಅವಳನ್ನು ಮಹಾರಾಣಿ ಅಂತಕೊಂಡು ಗೌರವವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರಂತಂದ್ರ, ಹೆಣ್ಣಿನ ಕುರಿತು ಎಷ್ಟು ಶ್ರೇಷ್ಠವಾದಂತಹ
ಭಾವನೆ ಅವರಲ್ಲಿ ಇತ್ತು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಬಹಳ ಮಂದಿ ಅನ್ಕೊಳ್ಬಹುದು, ಅಜ್ಜರ ಇಷ್ಟೆಲ್ಲ ಶ್ರೇಷ್ಠ ಸಂಸ್ಕೃತಿ, ಹೆಣ್ಣನ್ನ ಶ್ರೇಷ್ಠವಾಗಿ ಕಂಡಿರುವಂತಹ ನಾಡಿನಲ್ಲಿ ಅನೇಕ ಕಾಣಬಾರದ ಘಟನೆಗಳು ಕಾಣ್ತಾ ಇದ್ದಾವೆ, ಕೇಳಬಾರದ ಘಟನೆಗಳು ಕೇಳಿ ಬರ್ತಾ ಇದ್ದಾವೆ ಅಂದ್ರೆ ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಬಹಳ ಮಂದಿಗೆ ಪ್ರಶ್ನೆ ಇರಬಹುದು. ಹೌದಲ್ರಿ? ಪ್ರಶ್ನೆ ಬರೋದು ಸಹಜ ಅಲ್ಲ. ಯಾಕೆ ನಡೀತಾ ಇದಾವೆ ಅಂದ್ರೆ ಅದಕ್ಕೆ ಕಾರಣ ನಾವೇ. ಹೌದಲ್ರಿ? ಬಹುಶಃ ಎಲ್ಲರ ಕೈ ಒಳಗೆ ಫೋನ್ ಅದಾವಿಲ್ಲ? ಒಂದಿಟ್ಟು ಹೋಗ್ರಿ, ಹೇಗೆ ಮಾಡ್ತೀನಿ ನಾನು ನಿಮ್ಮ ಫೋನ್ ಕಸ್ಕೊಳ್ಳೋದಿಲ್ಲ. ಎಲ್ಲರ ಕಡೆ ಫೋನ್ ಅದಾವಿಲ್ಲ? ಕೊಡ್ತೀನಿ ಬಾ, ಇದನ್ನು ತೊಗೊಂಡೋಗ್ಬಿಡು. ಎಲ್ಲರ ಕಡೆ ಫೋನ್ ಅದಾವಲ್ರಿ? ಇದಕ್ಕೆ ಮ್ಯಾಲ ಒಂದು ಕವರ್ ಹಾಕಿಸಿರ್ತೀನಿ. ಏನಂತ ಕರಿತೀರಿ ಇದಕ್ಕೆ? ಸ್ಕ್ರೀನ್ ಗಾರ್ಡ್ ಹೊಡಿಬಾರ್ದಂತ ಒಂದು ಗ್ಲಾಸ್ ಹಾಕ್ಸಿರ್ತೀರಿ. ಮೇಲೆ ಈಚೆ ಕಡೆ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ಸಿರ್ತೀರಿ. ಯಾಕೆ ಹಾಕ್ಸಿರ್ತೀರಿ? ನಮ್ಮ ಕೈಯಿಂದ ಜಾರಿ ಬಿದ್ದಾಗ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಬಾರ್ದು, ಫೋನಿಗೆ ಹೊಡಿಬಾರ್ದು ಅಂತ. ಕೇವಲ 10,000 ಹಿಡ್ಕೊಂಡು 15,000, 20,000, 50,000, 1,00,000ದವರೆಗಿರುವಂತಹ ಫೋನಿಗೆ ನಾವು ಏನೂ ಆಗಬಾರ್ದು ಅಂತ ತಿಳ್ಕೊಂಡು ಸುತ್ತಲೂ ಸೇಫ್ಟಿ ಕವಚ ಹಾಕ್ತೀವಿ. ಕ್ಯಾಮ್ರಾ ಗ್ಲಾಸ್ ಹೊಡಿಬಾರ್ದು, ಕ್ಯಾಮ್ರಾ ಲೆನ್ಸ್ ಹಾಕಿಸ್ತೀವಿ. ಮೇಲೆ ಹೊಡಿಬಾರ್ದು ಅಂತ ತಿಳ್ಕೊಂಡು ಸ್ಕ್ರೀನ್ ಗಾರ್ಡ್ ಅಂತ ಹಾಕಿಸ್ತೀವಿ. ಇದಕ್ಕಿದು ಕೇವಲ ಒಂದು 10,000 ರೂಪಾಯಿ ಇರುವಂತಹ ಫೋನಿಗೆ. ಆದ್ರೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಅದೇ ಮಕ್ಕಳಿಗೆ ಯಾವ ರೀತಿಯಾಗಿ ಬಟ್ಟೆಯನ್ನು ಹಾಕಿಸ್ತಾ ಇದ್ದೀವಿ? ಈ ಫೋನಿನ ಜೀವ ಇಲ್ಲದೆ ಇರುವಂತಹ ಫೋನಿನ ಬಗ್ಗೆ ಇಷ್ಟು ಕಾಳಜಿ ನಮಗೈತಿ, ಆದ್ರೆ ಜೀವ ಇರುವಂತಹ ನಮ್ಮ ಮಕ್ಕಳ ಬಗ್ಗೆ ಅರ್ಥ ಆಯ್ತಲ್ರಿ? ಮುಂದಿನ ದಿನ ಹೇಳೋ ಅವಶ್ಯಕತೆ ಇಲ್ಲಲ್ಲ. ನಮ್ಮ ಉಡುಗೆ ತೊಡಿಗಳು ಎಂಥವು, ನಮ್ಮ ಭಾಷೆ ಎಂಥವು, ನಮ್ಮ ನಡೆಗಳು ಎಂಥವು, ನಮ್ಮ ನುಡಿಗಳು ಎಂಥವು, ಇವತ್ತು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಇಲ್ಲಿ ತಪ್ಪಿದ್ದೇಲಿ ಅಂತಂದ್ರ ಏನು ಬಂದು ಹೋದ್ರಲ್ಲ, ಬಂದು ಹೋದ್ಮೇಲೆ ನಾವು ಅವ್ರದ ಅನುಸರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ವಿದೇಶದ ಸಂಸ್ಕೃತಿಯಲ್ಲಿ ತನ್ನ ಹೆಂಡತಿಯನ್ನ, ತನ್ನ ತಾಯಿಯನ್ನ ಬಿಟ್ಟು ಕಣ್ಣಿಗೆ ಕಾಣುವಂತಹ ಪ್ರತಿಯೊಂದು ಹೆಣ್ಣು ಸಹಿತ ತನ್ನ ಹೆಂಡತಿಗೆ ಸಮಾನ ಅಂತ ಕರೆದ್ರ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನ ಹೆಂಡತಿಯನ್ನ ಬಿಟ್ಟು ಕಣ್ಣಿಗೆ ಕಾಣುವಂತಹ ಪ್ರತಿಯೊಂದು ಹೆಣ್ಣು ಸಹಿತ ತನ್ನ ತಾಯಿಗೆ ಸರಿ ಸಮಾನ ಅಂತ ತಿಳ್ಕೊಂಡು ಕರೆದಿರುವಂತಹ ಶ್ರೇಷ್ಠ ಪುಣ್ಯ ಭೂಮಿ ಅಂತಂದ್ರೆ ನಮ್ಮ ನಾಡು ಭಾರತ ಅನ್ನುವಂಥದ್ದನ್ನ ನಾವು ಯಾವತ್ತೂ ಮರಿಬಾರದು ಅಂತ. ಅದಕ್ಕೆ ಬರೀತಾರೆ ಅವರು, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ. ಹೌದಲ್ರಿ? ಮದರ್ಲ್ಯಾಂಡ್ ಈಸ್ ದಿ ಗ್ರೇಟರ್ ದ್ಯಾನ್ ಹೆವೆನ್ ಅಂತ. ಹೆತ್ತ ಭೂಮಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ. ಬಹುಶಃ ನಿಮ್ಮ ದೇಶಕ್ಕೆ ಒಂದು ಹೆಸರು ಐತಿರಿ, ಏನಂತ ಕರೀತಾರ್ರಿ? ಬಹುಶಃ ಹೇಳಿದ್ದೆ ಇದನ್ನ. ನಿಮ್ಮ ದೇಶದ ಹೆಸರು ಏನ್ರಿ ಅಮ್ಮ? ಹೇಳ್ರಿ, ಹೆಸರು ಗೊತ್ತೈತಿಲ್ಲ? ಭಾರತ ಮಾತಾ. ಭಾರತ ಪಿತ ಅಲ್ಲ. ಹೌದಲ್ರಿ? ನಿಮ್ಮ ದೇಶಕ್ಕೆ ಹೆಸರಿಡಬೇಕಾದ್ರೂ ಸಹಿತ ಏನಂತ ಹೆಸರಿಟ್ಟಾರ್ರಿ? ಭಾರತ ಮಾತಾ ಅಂತ ಹೆಸರಿಟ್ಟಾರ. ಬೇರೆ ಯಾವ ದೇಶವನ್ನು ತೆಗೆದು ನೋಡ್ರಿ, ಅಮೆರಿಕ ಮಾತಾ ಅಂತ ಕರೆದಿಲ್ಲ, ಇಂಗ್ಲೆಂಡ್ ಮಾತಾ ಅಂತ ಕರೆದಿಲ್ಲ, ರಷ್ಯಾ ಮಾತಾ ಅಂತ ಕರೆದಿಲ್ಲ, ಜಪಾನ್ ಮಾತಾ ಅಂತ ಕರೆದಿಲ್ಲ, ಪ್ಯಾರಿಸ್ ಮಾತಾ ಅಂತ ಕರೆದಿಲ್ಲ, ಫ್ರಾನ್ಸ್ ಮಾತಾ ಅಂತ ಕರೆದಿಲ್ಲ, ಪಾಕಿಸ್ತಾನ ಮಾತಾ ಅಂತ ಕರೆದಿಲ್ಲ. ಆದ್ರೆ ನಿಮ್ಮ ದೇಶಕ್ಕೆ ಕರಿಬೇಕಾದ್ರೆ ಭಾರತ ಮಾತಾ ಅಂತ ಕರೆದಾರ. ಅಲ್ಲಿ ತಾಯಿಗೆ ಶ್ರೇಷ್ಠವಾದಂತಹ ಸ್ಥಾನಮಾನವನ್ನು ಕೊಟ್ಟರು. ಮತ್ತೆ ನಿಮ್ಮ ರಾಜ್ಯಕ್ಕೆ ಕರಿಬೇಕಾದ್ರೆ ಏನಂತ ಕರೆದ್ರು? ನಿಮ್ಮ ರಾಜ್ಯಕ್ಕೆ ಕರ್ನಾಟಕ ಮಾತೆ. ಕರ್ನಾಟಕ ಪಿತಾ ಅಲ್ಲ, ಕರ್ನಾಟಕ ಮಾತೆ, ಕನ್ನಡದ ತಾಯಿ ಭುವನೇಶ್ವರಿ ಅಂತ. ಅದಕ್ಕೆ ಕುವೆಂಪು ಅವರು ಎಷ್ಟು ಅದ್ಭುತವಾಗಿ ಬರೋದು ನೋಡ್ರಿ. ಏನಂತ ಬರೆದ್ರು? ನಾಡಗೀತೆ ಬರುತ್ತಿಲ್ಲ ಎಲ್ಲರಿಗೆ? ಬರುತ್ತಾ? ಹೇಳ್ರಿ ಒಂದು ಲೈನ್. ಜಯ ಭಾರತ ಜನನೀಯ ಜನಗಣ ಅಲ್ಲ ಹೋಯಪ್ಪ, ಹಣೇನು ಬಡ್ಕೋಬೇಕ. ಅವ್ನು ಕನ್ನಡ ಶಾಲೆ ಮಾಸ್ತರ್ ಎಟ್ಟರೆ ತೆರಿ ಬಡ್ಕೊಂಡಿರ್ಬೇಕು ಒಮ್ಮರೆ ನಿನ್ನ ಸಂಬಂಧ. ಜನಗಣಗಳ ರಾಷ್ಟ್ರಗೀತೆ ಹೋಯಪ್ಪ.
ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ. ಜಯ ಭಾರತ ಜನನಿ ಅಂತಂದ್ರೆ ತಾಯಿ ಅಂತ. ಜಯ ಭಾರತ ಜನನಿಯ ತನುಜಾತೆ, ತನುಜಾತೆ ಅಂತಂದ್ರೆ ಮಗಳು ಅಂತ. ಭಾರತ ಮಾತೆಯ ಮಗಳು ಯಾರು? ಕನ್ನಡದ ತಾಯಿ ಭುವನೇಶ್ವರಿ ಅನ್ನುವಂಥದ್ದನ್ನು ನಾಡಗೀತೆಯಲ್ಲಿ ಕುವೆಂಪು ಅವರು ಎಷ್ಟು ಅದ್ಭುತವಾಗಿ ಕಟ್ಟಿಕೊಡ್ತಾ ಹೋಗ್ತಾರೆ ನೋಡಿ. ಜಯ ಹೇ ಕರ್ನಾಟಕ ಮಾತೆ ಅಂತ. ಎಂಥ ಶ್ರೇಷ್ಠ ನಾಡು ಅಂದ್ರೆ ಈ ನಾಡಿನಲ್ಲಿ ಗಂಡಿಗಿಂತಲೂ ಹೆಣ್ಣಿಗೆ ಶ್ರೇಷ್ಠವಾದಂತಹ ಸ್ಥಾನಮಾನವನ್ನು ನಾವಲ್ಲ, ನಮ್ಮ ಪುರಾತನ ಕಾಲದಿಂದಲೂ ಕೊಡ್ತಾ ಬಂದರು. ಈಗ ನೀವು ಜಯಕಾರ ಹಾಕ್ತೀರಿ ಏನಂತ? ಜಯಮಂಗಲಂ ಜಯ ನಮ ಪಾರ್ವತಿ ಪತೆ. ಮೊದಲು ಯಾರು? ಮೊದಲು ಪಾರ್ವತಿ, ಆಮೇಲೆ ಪತಿ. ಅಲ್ಲಿ ಸಹಿತ ಮೊದಲು ಯಾರದಾರ್ರಿ? ಪಾರ್ವತಿ ಅದ. ಪಾರ್ವತಿ ಪತಿ ಅಂತ ಮೊದಲು ತಾಯಿಗೆ ಶ್ರೇಷ್ಠತೆಯನ್ನು ಕೊಟ್ಟರು. ಮತ್ತು ಈ ನಾಡಿನಲ್ಲಿ ಹರಿಯುವಂಥ ನದಿಗಳ ಹೆಸರು ಎಷ್ಟದವ್ರಿ? ಗಂಗಾ, ತುಂಗಾ, ಯಮುನಾ, ಕಾವೇರಿ, ನರ್ಮದಾ, ಸರಸ್ವತಿ ಎಲ್ಲ ಯಾರ ಹೆಸರು ಅದಾವ್ರಿ ಅಮ್ಮ? ನಿಮ್ಮ ಹೆಸರು ಅದಾವ ಯಾವ? ಇವ್ರ ಹೆಸರು ಒಂದೂ ಇಲ್ಲ, ಎಲ್ಲ ನಿಮ್ಮೂ ಅದಾವ ನೋಡ್ರಿ ಅವು. ಹೌದಲ್ರಿ? ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಎಲ್ಲ ನಿಮ್ಮ. ಅದಕ್ಕೆ ನಿಮಗ ಫ್ರೀ ಮಾಡಿಬಿಟ್ಟಾರ. ಹೌದಲ್ರಿ? ಆಧಾರ್ ಕಾರ್ಡ್ ಯಾರಿಗೆ ಕೊಟ್ಟಾರ್ರಿ? ಗೃಹಲಕ್ಷ್ಮಿ ಭಾಗ್ಯ ಯಾರಿಗೆ ಕೊಟ್ಟಾರ್ರಿ? ಗೃಹ ಜ್ಯೋತಿ ಯೋಜನೆ ಯಾರಿಗೆ ಕೊಟ್ಟಾರ್ರಿ? ರಾಷ್ಟ್ರಪತಿ ಯಾರದಾರ್ರಿ? ನೀವು ಅದಿರಿ. ದ್ರೌಪದಿ ಮುರ್ಮು ನೀವು ಅದಿರಿ. ಇನ್ನೊಂದು ಸ್ವಲ್ಪ ದಿನಕ್ಕೆ PM ನೀವೇ ಬರ್ತೀರಿ, CM ನೀವೇ ಬರ್ತೀರಿ. ನಾವು ಅಡಿಗೆ ಸೌಂಡ್ ಇಟ್ಕೊಂಡು ಅಡಿಗೆ ಮನೆಗೆ ಹೋಗುವಂತ ಪರಿಸ್ಥಿತಿ ನಮಗೆ ಬರುತ್ತೆ ಅಷ್ಟೇ. ಹೌದಲ್ರಿ? ಅಷ್ಟೇ ಯಾಕ? ವಿದ್ಯೆಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ವಿದ್ಯೆ ಅಧಿದೇವತೆ ಸರಸ್ವತಿ ಯಾರು? ನೀವ. ನವರಾತ್ರಿಯಲ್ಲಿ ಪೂಜೆ ಮಾಡುವಂತಹ ದುರ್ಗಿ ಯಾರು? ನೀವ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ದೀಪಾವಳಿ ನೀವ. ಹೌದಲ್ಲ? ಇನ್ನು ಅಲ್ಲಿ ಬಿಡ್ರಿ, ದೇವಸ್ಥಾನಕ್ಕೆ ಬರ್ರಿ. ದೇವಸ್ಥಾನದೊಳಗ ಎಲ್ಲ ನಿಮ್ಮ ಹೆಸರು ಯಾವ್ಯಾವ? ಅಲ್ಲಿ ಸಹಿತ ನೀವು ಅದ್ರಿ ಎಲ್ಲ ಕಡೆ. ಪೂಜಾ, ದೀಪ, ಧೂಪ, ನೈವೇದ್ಯ, ಕೀರ್ತನ, ಸಂಕೀರ್ತನ ಎಲ್ಲ ನೀವ. ಹೌದಲ್ರಮ್ಮ? ಅಲ್ಲಿ ಇವರು ಒಂದು ಹೆಸರಿಟ್ಟೇ ಇಲ್ಲ ನೋಡ್ರಿ, ಒಂದು ಹೆಸರು ಐತಿ. ಯಾವ್ದು ಹೇಳ್ರಿ? ಗಂಟೆ ಅಂತ. ಬಂದವ್ರು ಯಾರು ಬಾಸ್ಕೊಂಡು ಹೋಗ್ಬಿಡ್ಬೋದು ಅಂತ. ಎಲ್ಲ ಕಡೆ ನೀವು ಅದೇರಿ, ಅಲ್ಲಿ ಒಂದು ಮಾತು ಇವ್ರಿಗೆ ಬಿಟ್ಟ. ಅಂದ್ರ ಇದನ್ನೆಲ್ಲ ಹೇಳುವಂತ ಉದ್ದೇಶ ಇಷ್ಟೇ. ಈ ನಾಡಿನಲ್ಲಿ ಎಂತಹ ಶ್ರೇಷ್ಠ ಸಂಸ್ಕೃತಿಯನ್ನು ಕಲಿಸಿ ಹೋದ್ರು ಅಂತ. ನಾವು ಇವತ್ತೆಲ್ಲ ಅನೇಕ ವ್ಯತಿರಿಕ್ತ ಪರಿಸ್ಥಿತಿಗಳಿಗೆ ಒಳಗಾಗ್ತಾ ಇದ್ದೇವೆ ಅಂತಂದ್ರೆ ಕಾರಣ ನಮ್ಮ ನಾಡಿನ ಸಂಸ್ಕೃತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಅದಕ್ಕಾಗಿ ಬರಿತಾ ಹೋಗ್ತಾರೆ ಅವರು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಆನ್ ಎಜುಕೇಟೆಡ್ ಮದರ್ ಈಸ್ ಈಕ್ವಲ್ ಟು 100 ಟೀಚರ್ಸ್. ಒಬ್ಬ ಸುಸಂಸ್ಕೃತ ತಾಯಿ, ಒಬ್ಬ ಸುಸಂಸ್ಕೃತ ಮಹಿಳೆ 100 ಶಿಕ್ಷಕರಿಗೆ ಸರಿ ಸಮಾನ ಅಂತ ಬರಿತಾ ಹೋಗ್ತಾರೆ ಅವರು. ಇವತ್ತು ನಾವೇನ್ ಮಾಡ್ತೀವಿ? ಮನೆಯೊಳಗೆ ಅಪ್ಪಿ ಏನಾದ್ರೂ ಹೆಣ್ಣು ಹೋಗ್ತಂದ್ರೆ ಮಕ ಅನ್ನೋದು ಹಿಂಗೆ ಸುಟ್ಟು ಬದನಿಕಾಯಿ ಆಗ್ಬಿಟ್ಟಿರ್ತದೆ. ಏನು ಹುಟ್ಟೈತವ? ಏನ್ ಮಾಡ್ರಿ, ಹೆಣ್ಣು ಹುಟ್ಟು ಬಿಟ್ಟೈತಿ. ಅದ ಗಂಡು ಹುಟ್ಲಿ, ಗಂಡು ಹುಟ್ಟು ಬಿಟ್ಟೈತಿ. ನನಗೆ ಗಂಡು ಹುಟ್ಟು ಬಿಟ್ಟೈತಿ. ಹೆಣ್ಣು ಹುಟ್ಟದಾಗ ಹೊರೆ ಅಂತ ತಿಳ್ಕೊಳ್ಳುವಂತ ನಾವು, ಹೆಣ್ಣು ಹುಟ್ಟದಾಗ ಕೊರಗುವಂತಹ ನಾವು, ಹೆಣ್ಣು ಹುಟ್ಟದಾಗ ನನ್ನ ಮನೆಯೊಳಗ ಹೂನು ಹುಟ್ಟಿತು ಅಂತ ತಿಳ್ಕೊಂಡು ಕೊರಗುವಂತಹ ನಾವು, ಗಂಡು ಕೊನೆಗೆ ಬೆಳೆದು ನಿಂತಾಗ ಒಳ್ಳೆಯ ಸೊಸೆ ಬೇಕಂತ ತಿಳ್ಕೊಂಡು ಏನ್ ಮಾಡ್ತೀವಿ? ನಾವೆಲ್ಲ ಇಡೀ ಜಗತ್ತಿನೆಲ್ಲ ಸುತ್ತ ಹೊಡಿತೀವಿ. ಅರ್ಥ ಆಗುತ್ತಿಲ್ಲ? ಹೆಣ್ಣು ಹುಟ್ಟದಾಗ ಕೊರಗುವಂತಹ ನಾವು ಕೊನೆಗೆ ನಮ್ಮ ಮನೆಯಲ್ಲಿ ಬೆಳೆದು ನಿಂತಾಗ ಮಗನಿಗೆ ಒಳ್ಳೆಯ ಸೊಸೆ ಬೇಕಂತ ತಿಳ್ಕೊಂಡು ಇಡೀ ಜಗತ್ತಿನೆಲ್ಲ ಸುತ್ತ ಹೊಡಿತೀವಿ. ಅದಕ್ಕೆ ಅದು ಹೆಣ್ಣೆ ಇರಲಿ ಗಂಡೇ ಇರಲಿ, ಅದು ನಮ್ಮ ಕೈಯೊಳಗೆ, ಭಗವಂತನ ಕೈಯೊಳಗೈತೆ. ಕೊಟ್ಟಿದ್ದೆಲ್ಲ ಭಗವಂತನ ವರಪ್ರಸಾದ ಅಂತ ಸುಮ್ಮನೆ ಸ್ವೀಕಾರ ಮಾಡುವಂತ ಮನಸ್ಥಿತಿ ನಮಗಿಲ್ಲ. ಅದಕ್ಕಾಗಿ
ಅದು ಹೆಣ್ಣೇ ಇರಲಿ ಗಂಡೇ ಇರಲಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಕಲಿಸಿರುವಂತಹ ನಾಡು ನಮ್ಮದು. ಮೊದಲು ತಾಯಿ, ಅನಂತರ ತಂದೆ, ಅನಂತರ ಆಚಾರ್ಯ ಗುರು, ಕೊನೆಗೆ ಅತಿಥಿ ದೇವೋ ಭವ ಅಂತ ಕಲಿಸ್ತಾ ಹೋದ್ರು. ಅದಕ್ಕೆ ಬರೀತಾರೆ ಅವರು, 10 ದೇವರ ಪೂಜಿಸುವುದಕ್ಕಿಂತ ಹೆತ್ತ ದೇವರ ಪೂಜಿಸು, 10 ದೇವರ ನಮಿಸುವುದಕ್ಕಿಂತ ಹೆತ್ತ ದೇವರ ನಮಿಸು ಅಂತ. ಇವತ್ತು ನಾವು ಮನೆಯಲ್ಲಿ ತಂದೆ ತಾಯಿಗಳಿಗೆ ಬೆಳೆದು ನಿಂತಾಗ ಎದುರು ನಿಂತು ಮಾತಾಡುವಂತ ಮಕ್ಕಳು ಬಹಳ ಮಂದಿ ಆಗಿಬಿಟ್ಟಿವೆ. ಒಂದು ಸತ್ಯ ತಿಳ್ಕೊಳ್ರಿ, ಯಾವತ್ತೂ ಹಡೆದಂತಹ ತಂದೆ ತಾಯಿಗಳಿಗೆ ಎದುರು ನಿಂತು ಮಾತನಾಡಬಾರದು ಅಂತ. ಕಾರಣ, ಅವಳೇ ಏನಾದರೂ ನಿನಗೆ ಮಾತಾಡೋದಕ್ಕೆ ಕಲಿಸಿದ್ರು ಅಂದ್ರೆ ನೀನೇನು ಮಾತಾಡ್ತಿದ್ಯಪ್ಪ? ಕೈ ಹಿಡಿದು ನಡೆಯೋದಕ್ಕೆ ಕಲಿಸಿ, ಅಪ್ಪ ಅನ್ನೋದಕ್ಕೆ ಕಲಿಸಿ, ಅಮ್ಮ ಅನ್ನೋದಕ್ಕೆ ಕಲಿಸಿ, ಒಂದು ಅಕ್ಷರನ್ನೇ ಕಲಿಸಿತ್ತಿಲ್ಲ ಅಂತಂದ್ರೆ ನಿನಗ ನೀನೇನು ಮಾತು ಕಲಿತಿದ್ದೆ? ಇವತ್ತು ಇಷ್ಟು ನಿಂತ್ಕೊಂಡು ಮಾತಾಡ್ತಾ ಇದೀಯ ಅಂತಂದ್ರೆ ಆ ಮಾತುಗಳ ಹಿಂದಿರುವಂತ ಶಕ್ತಿ ಅವಳು ತಾಯಿ ಅನ್ನುವಂಥದ್ದನ್ನು ಪ್ರತಿಯೊಬ್ಬ ಮಕ್ಕಳು ಸಹಿತ ತಿಳ್ಕೊಳ್ಬೇಕು ಅಂತ. ಒಂದು ಸತ್ಯ ನೆನಪಿಟ್ಕೊಳ್ರಿ, ಅಪ್ಪಿತಪ್ಪಿ ಏನಾದರೂ ಮಕ್ಕಳಿಂದ ಹಡಿದಂತಹ ತಂದೆ ತಾಯಿಯ ಕಣ್ಣುಗಳೊಳಗೆ ಏನಾದರೂ ನೀರು ಬಂದು ಅಂತಂದ್ರ, ಅಪ್ಪಿತಪ್ಪಿ ಏನಾದರೂ ತಂದೆ ತಾಯಿಗಳು ನಂಬಿಕೊಂಡು ಎಂತ ಮಗ ಹುಟ್ಟಿಬಿಟ್ಟು ನನ್ನ ಹೊಟ್ಟಿ ಒಳಗ ಹೆಣ ಎತ್ತಲಿ ಅಂತ ತಿಳ್ಕೊಂಡು ಏನಾದರೂ ಹಡೆದ ತಂದೆ ತಾಯಿಗಳು ಶಾಪ ಕೊಟ್ಟರು ಅಂತಂದ್ರ ಅಂತಹ ಮಕ್ಕಳು ಜೀವನದಲ್ಲಿ ಯಾವತ್ತಿಗೂ ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹೌದಲ್ರಿ? ಅದಕ್ಕಾಗಿ ತಂದೆ ತಾಯಿಯ ಕಣ್ಣುಗಳಲ್ಲಿ ನೀರು ತರುವಂತಹ ಮಕ್ಕಳು ನಾವು ಆಗಬಾರದು ಅಂತ. ಅದಕ್ಕೆ ಒಂದು ಪದ್ಯದೊಳಗೆ ಹೇಳ್ತಾರೆ, ಕೇಳಿದಲ್ಲ ನೀವು ಆ ಪದ್ಯವನ್ನು? ಬಹಳ ಅದ್ಭುತವಾದಂತ ಪದ್ಯ. ಯಾವ್ದ್ರಿ ಅದು? ಬಡತನದ ಮನೆಯೊಳಗ ಹುಟ್ಟಬಾರದು, ಹಡೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು, ಬಡತನದ ಮನೆಯೊಳಗ ಹುಟ್ಟಬಾರದು. ಮೊದಲನೇ ಲೈನ್ ಇಂಪಾರ್ಟೆಂಟ್ ಅಲ್ಲ, ಎರಡನೇ ಲೈನ್ ಇಂಪಾರ್ಟೆಂಟ್. ಅಪ್ಪಿತಪ್ಪಿ ಹಡೆದ ತಪ್ಪಿಗಾಗಿ ತಂದೆ ತಾಯಿ ಏನಾದರೂ ಕಣ್ಣುಗಳೊಳಗೆ ನೀರು ಬಂತು ಅಂತಂದ್ರ ಆ ಮಗುವಿನ ಜನ್ಮ ಇವತ್ತು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ವರ್ತನೆಯನ್ನು ಮಾಡಬಾರದು ಅಂತ. ನಿನ್ನೆ ದಿನ ತಾವೆಲ್ಲ ಬಹಳ ಹಲವಾರು ವಿಚಾರಗಳನ್ನು ಕೇಳ್ತಾ ಬಂದ್ರಿ. ಒಬ್ಬ ತಾಯಿ ಮನಸ್ಸು ಮಾಡಿದ್ದಕ್ಕಾಗಿ ಭವ್ಯ ಭಾರತದ ಸಂಸ್ಕೃತಿಯನ್ನ ದೇಶ ವಿದೇಶಗಳಲ್ಲಿ ಬಿತ್ತರಿಸಿರುವಂತಹ ಸ್ವಾಮಿ ವಿವೇಕಾನಂದರು ತಯಾರಾದರು. ಒಬ್ಬ ತಾಯಿ ಮನಸ್ಸು ಮಾಡಿದ್ದಕ್ಕಾಗಿ ಈ ಭವ್ಯ ಭಾರತದ ಸಂಸ್ಕೃತಿಯನ್ನ, ಸನಾತನ ಹಿಂದೂ ಸಂಸ್ಕೃತಿಯನ್ನ ದೇಶದ ಉದ್ದಗಲಕ್ಕೂ ಬೆಳಗಿರುವಂತಹ ಛತ್ರಪತಿ ಶಿವಾಜಿ ಮಹಾರಾಜರು ತಯಾರಾದರು. ಒಬ್ಬ ತಾಯಿ ಮನಸ್ಸು ಮಾಡಿದ್ದಕ್ಕಾಗಿ ದೇಶದ ಶ್ರೇಷ್ಠ ವಿಜ್ಞಾನಿ ತತ್ವಜ್ಞಾನಿಯಾಗಿ APJ ಅಬ್ದುಲ್ ಕಲಾಂ ತಯಾರಾದರು. ಒಬ್ಬ ತಾಯಿ ಮನಸ್ಸು ಮಾಡಿದ್ದಕ್ಕಾಗಿ ಕಡು ಬಡತನದಲ್ಲಿ ಹುಟ್ಟಿರುವಂತಹ ಒಬ್ಬ ಸಣ್ಣ ಮಗು ದೇಶದ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನಾಗಿ ಪರಿವರ್ತನೆ ಆದರು ಅನ್ನುವಂಥದ್ದನ್ನ ನಿನ್ನೆ ದಿನ ತಾವೆಲ್ಲ ಇತಿಹಾಸವನ್ನು ಕೇಳ್ತಾ ಬಂದ್ರಿ. ಅದಕ್ಕಾಗಿ ನಾವೊಂದಿಷ್ಟು ತಂದೆ ತಾಯಿಗಳಿಗೆ ಗೌರವವನ್ನು ಕೊಟ್ಟು ಬದುಕುವಂತ ಮಕ್ಕಳು ಆಗೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಈಗ ಒಂದು ಘಟನೆ, ಬಹಳ ಅದ್ಭುತವಾದಂತಹ ಘಟನೆ. ಈ ಘಟನೆಯನ್ನು ಕೇಳಿ ಒಂದು ಪದ್ಯವನ್ನು ಕೇಳೋಣ. ಬಹುಶಃ ನಿನ್ನೆ ದಿನ ಹೇಳಿದ್ದೆ ನಾನು, ಯಾವ ರೈತನೂ ಸಹಿತ ತನ್ನ ಹಡೆದ ತಂದೆ ತಾಯಿಗಳನ್ನು ಒಯ್ದು ಅನಾಥಾಶ್ರಮದೊಳಗ ವೃದ್ಧಾಶ್ರಮದೊಳಗ ಬಿಟ್ಟಿಲ್ಲ. ಬಿಟ್ಟಂಥವ್ರು ಯಾರು? ನಾವು ದೊಡ್ಡ ಡಾಕ್ಟರು, ಇಂಜಿನಿಯರು, ಲಾಯರು, ದೊಡ್ಡ ಏನೋ ಡಿಗ್ರಿ ಪಡೆದವ್ರು ಅದೀವಲ್ಲ, ಶಾಣೆ ಅನಿಸ್ಕೊಂತೀವಲ್ಲ, ಇಂಥವ್ರ ನಾವೆಲ್ಲ ಮಾಡಾಕೊಂತೀವಿ. ಅದಕ್ಕೆ ನಿನ್ನೆ ಏನು ಹೇಳಿದೆ ನಾನು? ಮಗುವಿಗೆ 10-12 ವರ್ಷಗಳಾಗುವವರೆಗೆ ತಂದೆ ತಾಯಿಯ ಜೊತೆಯಲ್ಲಿ ಮಕ್ಕಳನ್ನು ಬೆಳೆಸಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತಾ ಬಂದೆ. ಯಾಕಂದ್ರೆ ಮಕ್ಕಳು ಏನಾದರೂ ಸಂಸ್ಕಾರ ವಿಹೀನವಾಗಿ ವಿದ್ಯೆಯನ್ನು ಕಲಿತು ಅಂತಂದ್ರೆ ಅವ್ರು ನಾಳೆ ಎಷ್ಟು ದೊಡ್ಡವರಾದರೂ ಸಹಿತ ಕೊನೆಗೆ ನಿಮ್ಮನ್ನ ಮೀರಿ ಹೋಗುವಂಥ ಮಕ್ಕಳು ಆಗ್ತವೆ ಅನ್ನುವಂಥದ್ದನ್ನು ನಾನು ಇನ್ನೇ ದಿನ ಹೇಳಿದ್ದೆ.
ಯಾವನೋ ಒಬ್ಬನಿಗೆ ಬಹಳ ಕಷ್ಟಪಟ್ಟು ಮನೆಯೊಳಗ ಗಂಡ ತೀರಿ ಹೋಗಿದ್ದ. ಇವಳು ಬಹಳ ಅದ್ಭುತವಾಗಿ ಬೆಳೆಸಿದ್ಲು. ಎಷ್ಟು ಕಷ್ಟಪಟ್ಟು ಬೆಳೆಸಿದ್ಲು ಅಂತಂದ್ರೆ, ತನಗೊಂದು ಹೊತ್ತಿಗೆ ಊಟಕ್ಕೂ ಸಹಿತ ಕೊರತೆ ಇರುವಂತಹ ಪರಿಸ್ಥಿತಿ. ಆ ಸಂದರ್ಭದಲ್ಲಿ ನಾನು ಪಟ್ಟಂತಹ ಕಷ್ಟವನ್ನು ನನ್ನ ಮಗು ಯಾವತ್ತೂ ಪಡಬಾರದು ಅಂತ ತಿಳ್ಕೊಂಡು ತಾನು ಮಂದಿ ಮನೆಯ ಕೂಲಿ ನಾಲಿಯನ್ನು ಮಾಡಿ ಎಲ್ಲೋ ಬಿಸಿಲಲ್ಲಿ ಯಾವುದೋ ಹೊಲಕ್ಕೆ ದುಡಿಯೋದಕ್ಕೆ ಹೋಗಿ ತಾನು ಅನೇಕ ಕಷ್ಟ ನಷ್ಟಗಳನ್ನು ಪಡ್ತಾ ಮಗುವನ್ನು ಓದಿಸೋದಕ್ಕೆ ಪ್ರಾರಂಭ ಮಾಡಿದ್ದು. ಮಗು ಬೆಳೀತಾ ಚೆನ್ನಾಗಿ ಬೆಳೀತಾ ಚೆನ್ನಾಗಿ ತರಗತಿಯಲ್ಲಿ ಉತ್ತೀರ್ಣವನ್ನು ಹೊಂತ SSLC ಪಾಸಾಗಿ, PUC ಪಾಸಾಗಿ, ಡಿಗ್ರಿ ಪಾಸಾಗಿ, ಕೊನೆಗೆ ದೊಡ್ಡ ಡಾಕ್ಟರ್ ಆದ. ದೊಡ್ಡ ಡಾಕ್ಟರ್ ಆದ್ಮೇಲೆ ವಿಚಾರ ಮಾಡ್ದ, ನಾನು ಇಷ್ಟು ದೊಡ್ಡ ಡಾಕ್ಟರ್ ಆದೆ, ನಾನು ಇಲ್ಲಿ ಭಾರತದಲ್ಲಿ ಇದ್ದುಕೊಂಡು ಮಾಡೋದೇನು ಅಂತ ತಿಳ್ಕೊಂಡು ಬೇರೆ ದೇಶಕ್ಕೆ ಹೋದ. ಆತ ಆ ಕಡೆ ಹೋದ 2-3 ವರ್ಷ, 4 ವರ್ಷ, 5 ವರ್ಷಗಳಾದ ಮೇಲೆ ಇಲ್ಲಿ ತಾಯಿಗೆ ವಯಸ್ಸಾಗ್ತಾ ಬಂದು, ಆದ್ರೆ ಅವ ಅಲ್ಲೇ ಒಂದು ಚೆನ್ನಾಗಿರುವಂತ ಒಬ್ಬ ಯುವತಿಯನ್ನು ನೋಡಿ ಸಟ್ಲ್ ಆದ. ಇಲ್ಲಿ ಹಡೆದ ತಂದೆ ತೀರಿ ಹೋಗಿಬಿಟ್ಟಿದ್ದಾನೆ. ತಾಯಿಗೆ ವಯಸ್ಸಾಯಿತು. ಎಲ್ಲಿದವರೆಗೆ ಇರ್ತೈತ್ರಿ ಮುದುಕಿ ಒಂದೇ ಮನೆಯೊಳಗ. ವಯಸ್ಸಾಗ್ತಾ ಬಂದು ಕೊನೆಗೆ ಅನಾರೋಗ್ಯದಿಂದ ಬಳಲುವಂತ ಪ್ರಾರಂಭ ಮಾಡಿದ್ಲು ಮುದುಕಿ ಅಜ್ಜಿ. ಯಾರೋ ಪಕ್ಕದ ಮನೆಯವರು ಫೋನ್ ಹಚ್ಚಿದ್ರು, ಯಪ್ಪ ಪುಣ್ಯಾತ್ಮ, ನಿಮ್ಮ ತಾಯಿ ಬಹಳ ಅನಾರೋಗ್ಯದಿಂದ ಬಳಲ್ತಾ ಇದ್ದಾಳೆ, ಒಂದಿಷ್ಟು ಬಂದು ಅವಳನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗಪ್ಪ ಅಂತ ತಿಳ್ಕೊಂಡು ಫೋನ್ ತಗೊಂಡು ಹಚ್ಚಿದ್ರ. ಅವ ಅನ್ನಂತ, ಅಲ್ಲೇ ಯಾವುದೋ ಒಂದು ಅನಾಥಾಶ್ರಮ ವೃದ್ಧಾಶ್ರಮ ಇದ್ರೆ ಅಲ್ಲೇ ಹೋಗಿ ಬಿಟ್ಟು ಬಿಡ್ರಿ ಅನ್ನಂತ. ಯಾರಿಗೆ? ಯಾವಳು 9 ತಿಂಗಳು ತನ್ನ ಗರ್ಭದಲ್ಲಿ ಈತನನ್ನ ಹೊತ್ತು ಹೆತ್ತು ಸಾಕಿ ಸಲಹಿದಳು, ಈತನನ್ನ ಈ ಮಟ್ಟಕ್ಕೆ ಬೆಳೆಸಿದ್ಲು, ಅವಳನ್ನೇ ಅಲ್ಲಿ ಒಂದು ಯಾವುದೋ ಅನಾಥಾಶ್ರಮದೊಳಗೆ ವೃದ್ಧಾಶ್ರಮದೊಳಗೆ ಬಿಡ್ರಿ ಅಂತ ತಿಳ್ಕೊಂಡು ಫೋನ್ ಒಳಗೆ ಹೇಳಿದ. ಅನಿವಾರ್ಯ ಪಕ್ಕದ ಮನೆಯವರು ಅಲ್ಲೇ ಒಂದು ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ಆಶ್ರಮ ಇತ್ತು, ಅಲ್ಲಿ ಬಿಟ್ರು ಆ ಹಣ್ಣಾದ ಮುದುಕಿಯನ್ನ. ಇವ ಒಂದು ಮಾತ್ರ ಬರ್ತಿದ್ದಿಲ್ಲ. ಇಷ್ಟೆಲ್ಲ ದೊಡ್ಡ ಡಾಕ್ಟರ್ ಆಗಿ ಬೇರೆ ದೇಶಕ್ಕೆ ಹೋದರೂ ಸಹಿತ ಪ್ರತಿ ವರ್ಷವೂ ಸಹಿತ ತಾಯಿಯ ಹುಟ್ಟಹಬ್ಬವನ್ನು ಮರ್ತಿದ್ದಿಲ್ಲ. ಹುಟ್ಟಹಬ್ಬ ಅಂದ್ರೆ ನಿಮಗೂ ಗೊತ್ತೈತಲ್ರ, ಬಹುಶಃ ನೀವು ಬಹಳ ಚಂದ ಆಚರಣೆ ಮಾಡ್ತೀರಿ ಹುಟ್ಟಹಬ್ಬ, ಹೌದಲ್ರಿ? ಏನೇನು ಮಾಡ್ತೀರಿ? ಮಾಡಿರ್ಲಿಲ್ಲ ಹುಟ್ಟಹಬ್ಬ ಒಂದಿಷ್ಟು ಹೇಳ್ರಿ. ಮನೆ ತುಂಬ ಬಲೂನ್ ಕಟ್ಟಿ ದೊಡ್ಡ ಕೇಕ್ ತಂದು ಅರ್ಧ ಅದ್ರ ಮಸಡಿಗೆ ಬಡದು ಮೇಣಬತ್ತಿ ಹಚ್ಚಿ ಊದು ಅಂತ ತಿಳ್ಕೊಂಡು ಇದ್ದು ದೀಪ ಆರಿಸಿ, ಇವತ್ತು ನೀವು ಉಪ್ಪು ಅಂತ ತಿಳ್ಕೊಂಡು ಇದ್ದು ದೀಪ ಊದಿ ಆರಿಸೋದನ್ನು ಕಲಿಸ್ತೀರಿ, ನಾಳೆ ನಿಮ್ಮ ಮನೆ ದೀಪನೂ ಆರಿಸಿಬಿಡ್ತಾನೆ. ಮತ್ತು ಹಂಗಂದ್ರೆ ಅದರ ಬರ್ತ್ಡೇ ಮಾಡಬಾರ್ದೇನ್ರಿ? ನಾವೇನು ಬರ್ತ್ಡೇ ಮಾಡಬೇಡ ಅಂತ ಹೇಳ್ತಾ ಇಲ್ಲ. ನಿಮ್ಮ ಮಗುವಿಗೆ 100 ಸಾವಿರಾರು ಸ್ವೀಟ್ ತಂದುಕೊಡ್ರಿ, ಕೇಕ್ ತಂದುಕೊಡ್ರಿ, ನಮ್ಮದು ಅಭ್ಯಂತರ ಏನೂ ಇಲ್ಲ. ಆದ್ರೆ ಇದ್ದು ಮೇಣದ ಬತ್ತಿ ಹಚ್ಚಿ ಉಪ್ಪು ಅಂತ ತಿಳ್ಕೊಂಡು ಊದಿಸೋದನ್ನು ಮಾತ್ರ ಕಲಿಸ್ಬೇಡ್ರಿ. ಅದಕ್ಕಿಂತಲೂ ಮುಂಚೆ ಹುಟ್ಟುಹಬ್ಬ ಇದ್ದಂತಹ ಸಂದರ್ಭದಲ್ಲಿ ಬೆಳಗ್ಗೆ ಇಂತಹ ಗುಡಿಗುಂಡಾರಗಳಿಗೆ, ದೇವಸ್ಥಾನಗಳಿಗೆ ಬಂದು ಅಂತಹ ಬಸವೇಶ್ವರನ ಸನ್ನಿಧಾನದ ದೀಪವನ್ನು ಹಚ್ಚುವುದನ್ನು ಕಲಿಸ್ರಿ. ನಾಳೆ ನಿಮ್ಮ ಮನೆಯನ್ನು ಬೆಳಗುವಂತಹ ಮಗು ಅದು ಆಗುತ್ತಾ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡ್ವಿ. ಹುಟ್ಟಹಬ್ಬವನ್ನು ಮರೆತಿದ್ದಿಲ್ಲ, ತಾಯಿಯ ಹುಟ್ಟುಹಬ್ಬವನ್ನು. ಪ್ರತಿ ವರ್ಷವೂ ಸಹಿತ ತಾಯಿಯ ಹುಟ್ಟಹಬ್ಬಕ್ಕೆ ಬುಕೆ ಅಂತ ಕಳಿಸ್ತಿದ್ದ. ಬುಕೆ ಅಂದ್ರೆ ಗೊತ್ತಾಗುತ್ತಲ್ಲ, ದೊಡ್ಡ ದೊಡ್ಡ ಫಿಲ್ಮ್ದಾಗ ಟಿವಿ ಒಳಗೆ ನೋಡಿರ್ತೀರಲ್ಲ, ಅಥವಾ ಸೈನಿಕರು ನಿಧನರಾದಂತಹ ಸಂದರ್ಭದಲ್ಲಿ ದೊಡ್ಡ ತೊಗೊಂಡು ಬಂದಿರ್ತಾರಲ್ಲ, ಅವ್ರಿಗೆ ಸನ್ಮಾನ, ಅವರಿಗೆ ಪಾರ್ಥಿವ ಶರೀರದ ಮೇಲೆ ಶ್ರದ್ಧಾಂಜಲಿ ಅರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಇವನು ಸಹಿತ ಪ್ರತಿ ವರ್ಷ ತನ್ನ ತಾಯಿಯ ಹುಟ್ಟಹಬ್ಬಕ್ಕೆ ಅಲ್ಲಿಂದ ಸುಮಾರು ಲಕ್ಷಗಟ್ಟಲೆ ಹೂಗಳನ್ನು ಕಳಿಸ್ತಿದ್ದ. ಎದಕ್ರಿದು? ತಾಯಿಯ ಹುಟ್ಟಹಬ್ಬಕ್ಕೆ. ಇದೇ ರೀತಿಯಾಗಿ ಒಂದು ಬಾರಿ ತಾಯಿಯ ಹುಟ್ಟಹಬ್ಬ ಬಂತು. ದೊಡ್ಡ ಮಾರ್ಟಿಗೆ ಹೋದ, ಹೂವಿನ ಮಾರ್ಟ್ ಇತ್ತು, ಹೂವಿನ ಮಾರ್ಟಿಗೆ ಹೋದ. 3 ಅಂತಸ್ತು ಬಿಲ್ಡಿಂಗು, ಅಲ್ಲಿ ಹೋದ ಆತ. ದೊಡ್ಡ ಡಾಕ್ಟರ್, ಸುಮಾರು 2.5 ಲಕ್ಷ ಪಗಾರ ಪೇಮೆಂಟ್ ತಗೊಳ್ಳುವಂತ ಒಂದು ತಿಂಗಳ ಅಲ್ಲಿ ಹೋದ. ಟೈಮ್ ಟೇಬಲ್ ಹೇಳಿದ, ಇಂಥ ದಿನ ಇಂಥ ತಾರೀಕಿಗೆ ನಮ್ಮ ತಾಯಿಯ ಹುಟ್ಟುಹಬ್ಬ ಐತಿ, ಆ ಸಮಯಕ್ಕೆ ಇಂಥ ತಾರೀಕಿಗೆ ಇಷ್ಟು ಸಮಯಕ್ಕೆ ಈ ಬುಕೆ, ಈ ಹೂಗಳೆಲ್ಲ ಇಂಥ ಆಶ್ರಮದಲ್ಲಿ ನಮ್ಮ ತಾಯಿ ಇದ್ದಾಳ,
ಅಲ್ಲಿ ಒಯ್ದು ತಲುಪಿಸ್ಬೇಕು. ನೀವು ಅವಳಿಗೆ ಸಮರ್ಪಣೆಯನ್ನ ಮಾಡಬರ್ಬೇಕು, ಯಾಕಂದ್ರೆ ನೀವು ಬಹಳ ಬಿಜಿ ಇದ್ದ. ಆಯ್ತು ರೀ, ಇದಕ್ಕೆ ಎಷ್ಟು ಖರ್ಚಾಗುತ್ತೆ ರೀ? ಅದೆಷ್ಟರೇ ಖರ್ಚಾಗಲಿ, 80,000 90,000 ಖರ್ಚಾಗಲಿ, ಅದಕ್ಕೆ ಬೇರೆ ಒಂದು ಗಾಡಿಯನ್ನೇ ಬುಕ್ ಮಾಡ್ರಿ, ಅದಕ್ಕೆ ಒಬ್ಬನ PA ಬುಕ್ ಮಾಡ್ರಿ. ಒಟ್ಟು ಕರೆಕ್ಟ್ ಆ ಟೈಮಿಗೆ ಮುಟ್ಟಬೇಕು. ಆಯ್ತು ಬಿಡು, ನಮಗೆ ನೀವು ಕೊಡ್ತೀರಿ ಅಂದ್ರೆ ನಮಗೇನು ಗಂಟು ಬುಕ್ ಮಾಡಿದ್ರು ಅವ್ರು. ಇಷ್ಟೆಲ್ಲ ಬುಕ್ ಮಾಡಿ ಆ ಮಾರ್ಟಿಂದ ಕೆಳಗೆ ಇಳಿದು ಇನ್ನೇನು ಮೆಟ್ಲಿಗೆ ಹೋಗ್ಬೇಕು ಅನ್ನೋದ್ರೊಳಗಾಗಿ ಇಂತಹ ಸಣ್ಣ 5 ವರ್ಷದ ಪುಟ್ಟ ಬಾಲಕಿ ಅಲ್ಲಿ ಇಲ್ಲಿ ಹರಿದು ಬಟ್ಟೆ, ಮಾಸಿದ ಬಟ್ಟೆ, ಮಾಸಿದ ತಲೆ, ಬಹಳ ದೀನ ಸ್ಥಿತಿಯಿಂದ ಆ ಮೆಟ್ಟಲ್ ಮೇಲೆ ಕುಳಿತುಕೊಂಡಿತ್ತು. ಸಣ್ಣ ಮಗು, 5 ವರ್ಷದ ಪುಟ್ಟ ಮಗು ಕುಳಿತುಕೊಂಡಿತ್ತು. ಆ ಮಗುವನ್ನು ನೋಡಿದ ಒಂದಿಷ್ಟು ಕನಿಕರ ಬಂತು ಇವನಿಗೆ. ಈ ಮಗು ಸಹಿತ ಅವನು ನೋಡಿ ಅಂಕಲ್ ಅಂಕಲ್ ₹1 ಕೊಡಿ ಅಂತ ಕೇಳಿತು. ಯಾರಿಗೆ? ಯಾರಿಗೆ? ಅವೇನು ದೊಡ್ಡ ಡಾಕ್ಟರ್ ಇದ್ನಲ್ಲ, ಅವನ ಕಿಶನಲ್ಲಿ ದೊಡ್ಡದು 500 ನೋಟದಂಥದ್ದು ಇದ್ರೂ ಸಹಿತ ಅದನ್ನು ಕೊಡೋದಕ್ಕೆ ಬಂದ್ರು ಅದು ಮಗು ಬೇಡ ಬೇಡ ನನಗೆ ಒಂದೇ ₹1 ಕೊಡಿ ಅಂತ ತಿಳ್ಕೊಂಡು ಕೇಳ್ತು. ಅವನಿಗೆ ಮತ್ತೆ ಆಶ್ಚರ್ಯ ಆಯಿತು. ಅವನು ಅಲ್ಲೇ ಚಿಲ್ಲರ್ ಮಾಡಿಸಿ ₹1 ಕೊಟ್ಟ. ಏನು ಮಾಡ್ತಿದ್ದ ಹುಡುಗಿ ನೋಡಬೇಕು ಅಂತ. ಅದೇ ₹1 ಅಂತೇಳಿ ಮತ್ತೆ ಸ್ಪೀಡಾಗಿ ಅದೇ ಮಾರ್ಕೊಂಡು ಓಡಿ ಹೋಯ್ತು. ಯಾರು? ಆ ಸಣ್ಣ ಮಗು ಬಾಲಕಿ ಒಳಗೆ ಓಡಿ ಹೋಯ್ತು. ಆ ₹1 ಒಂದೇ ಒಂದು ಗುಲಾಬಿ ಹೂವನ್ನು ತೆಗೆದುಕೊಂಡು ಬಂದು ಮೆಟ್ಲ ಇಳಿದಿದ್ದ ತಡ ಸ್ಪೀಡಾಗಿ ಓಡೋದಕ್ಕೆ ಪ್ರಾರಂಭ ಮಾಡ್ತು. ಇವನಿಗೆ ಮತ್ತಷ್ಟು ಆಶ್ಚರ್ಯ ಆಯಿತು. ನಾನು ₹500 ಇಷ್ಟು ದೊಡ್ಡ ಅಮೌಂಟ್ ಕೊಡೋದಕ್ಕೆ ಹೋದ್ರೆ ಬೇಡ ಅಂತ ಹೇಳ್ತು. ಕೇವಲ ₹1 ಇಸ್ಕೊಳ್ತು. ಅದು ತೊಗೊಂಡು ಬಂದಿದ್ದ ಒಂದು ಗುಲಾಬಿ ಹೂವು ಇಷ್ಟು ಸ್ಪೀಡಾಗಿ ಎಲ್ಲಿ ಓಡಿ ಹೋಗ್ತಾ ಇದ್ದಾಳೆ ಇವಳು ಅಂತ ತಿಳ್ಕೊಂಡು ಅವ ಏನು ಮಾಡಿದ, ಅವನು ಓಡೋಗೋದಕ್ಕೆ ಪ್ರಾರಂಭ ಮಾಡಿದ ಅವಳಿಂದ ಬೆನ್ನು ಹತ್ತಿ. ಇಲ್ಲಿ PA ಕಾರ್ಡ್ ತೊಗೊಂಡು ನಿಂತ್ಕೊಳ್ಳೋಣ. ಅಲ್ರಿ ಅಲ್ಲಿ ಮೀಟಿಂಗ್ ಅದಾವ, 50 ಲಕ್ಷ ಲಾಸ್ ಆಗುತ್ತೆ, ನೀವು ಬರ್ಲಿಕ್ಕಂದ್ರೆ ಎಲ್ಲಿ ಓಡೋಗ್ತಾ ಇದೆ ಅಂತ ಕೇಳಿದ್ರ ಅವನು ಅದ್ರ ಮೇಲೆ ಯೋಚನೆ ಮಾಡಲಿಲ್ಲ. ಅವಳ ಹಿಂದೆ ಬೆನ್ನತ್ತಿ ಓಡಿ ಹೋದ್ನಂತ. ಸುಮಾರು 1 ಕಿಲೋಮೀಟರ್ ಓಡಿ ಹೋಯ್ತು ಆ ಸಣ್ಣ ಪುಟ್ಟ ಬಾಲಕಿ. ಅವಳ ಹಿಂದೆ ಇವನು ಓಡಿ ಹೋದ. ಊರೊಳಗೆ ಹೋಯ್ತು, ಇವನು ಊರೊಳಗೆ ಹೋದ. ಅವಳು ಊರು ದಾಟಿದ ಮೇಲೆ ಒಂದು ಸ್ಮಶಾನಕ್ಕೆ ಹೋದ್ಲು. ಯಾರು? ಸಣ್ಣ ಪುಟ್ಟ ಬಾಲಕಿ ಒಂದು ಸ್ಮಶಾನಕ್ಕೆ ಹೋದ್ಲು. ಸ್ಮಶಾನಕ್ಕೆ ಹೋದ್ಲು. ಇವನು ಅವಳ ಹಿಂದೆ ಬೆನ್ನು ಹತ್ತಿತ್ತು, ಸ್ಮಶಾನಕ್ಕೆ ಹೋದ. ಹೋಗಿ ನೋಡ್ತಾನೆ ಆಗಿತ್ತೇನು ಅಂತಂದ್ರ ಅವತ್ತಿನ ದಿನನೇ ಆ ಸಣ್ಣ ಪುಟ್ಟ ಬಾಲಕಿಯ ತಾಯಿ ತೀರಿ ಹೋಗಿದ್ಲು. ಸಣ್ಣ ಪುಟ್ಟ ಬಾಲಕಿಯ ತಾಯಿ ಸತ್ತು ಹೋಗಿದ್ದು. ಪ್ರತಿ ವರ್ಷವೂ ಸಹಿತ ಅವತ್ತಿನ ದಿನನೇ ಆ ಸಣ್ಣ ಪುಟ್ಟ ಬಾಲಕಿ ಒಂದು ಗುಲಾಬಿ ಹೂವನ್ನ ಅವಳ ತಾಯಿ ಕೊಟ್ಟು ವಿಶ್ ಮಾಡ್ತಿದ್ಲು ಅಂತ. ಅದಕ್ಕೆ ಅಮ್ಮ ಇವತ್ತು ನನ್ನ ಹತ್ರ ಕೊಡೋದಕ್ಕೆ ಏನೂ ಇದ್ದಿದ್ದಿಲ್ಲ, ಯಾವನೋ ಒಬ್ಬ ಪುಣ್ಯಾತ್ಮ ₹1 ಕೊಟ್ಟ, ಅದಕ್ಕೆ ನಾನು ನಿನಗೆ ವಿಶ್ ಮಾಡೋದಕ್ಕೆ ಬಂದಿರಮ್ಮ ಅಂತ ತಿಳ್ಕೊಂಡು ಆ ಒಂದು ಗುಲಾಬಿ ಹೂವನ್ನ ತಾಯಿಯ ಸಮಾಧಿ ಮೇಲೆ ಇಟ್ಟು ಐ ಲವ್ ಯು ಅಮ್ಮ ಅಂತ ತಿಳ್ಕೊಂಡು ತಾಯಿಯ ಸಮಾಧಿ ಮೇಲೆ ಇಟ್ಟು ತಲೆಯನ್ನು ಇಟ್ಟು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಪ್ರಾರಂಭ ಮಾಡಿದ್ದು. ಇದನ್ನು ನೋಡಿ ಒಂದು ಕ್ಷಣ ದಿಗ್ಭ್ರಾಂತ ಆದಂತವ. ಯಾರು? ಸುಮಾರು 2.5 ಲಕ್ಷ ಪೇಮೆಂಟ್ ತಗೊಳ್ಳುವಂತಹ ದೊಡ್ಡ ಡಾಕ್ಟರ್. ಆಶ್ಚರ್ಯ ಆಯ್ತು ಅವನಿಗೆ. ಅವನಿಗೆ ಗೊತ್ತಾಗ್ಲಾರ್ದಂತೆ ಅವನ ಕಣ್ಣೊಳಗೆ ನೀರು ಸುರಿಯೋದಕ್ಕೆ ಪ್ರಾರಂಭ ಆಯ್ತು. ಯಾಕ? ಒಬ್ಬ ತಾಯಿಯನ್ನ ಈ ರೀತಿಯಾಗಿಯೂ ಸಹಿತ ವಿಶ್ ಮಾಡಬಹುದಾ ಅಂತ ತಿಳ್ಕೊಂಡು ದಳ 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 ಕಣ್ಣೊಳಗೆ ನೀರು ಬರೋದಕ್ಕೆ ಪ್ರಾರಂಭ ಮಾಡಿದ್ದು. ಅಲ್ಲಿಂದ ನೇರವಾಗಿ ಒಳ್ಳೆ ಅದೇ ಮಾರ್ಟಿಗೆ ಹೋಗಿ ಅವನು ಸಹಿತ ಒಂದೇ ಒಂದು ಹೂವನ್ನು ತೆಗೆದುಕೊಂಡು ನೇರವಾಗಿ ತನ್ನ ತಾಯಿ ಇರುವಂತಹ ವೃದ್ಧಾಶ್ರಮಕ್ಕೆ ಹೋದಂತ. ಹೋಗಿ ಕದ ಬಡಿತಾನ. ಹಣ್ಣಾದಂತಹ ಮುದಿಕೆ ಕದ ತೆಗಿತು. ಯಾರು ಅಂತ ತಿಳ್ಕೊಂಡು ನೋಡಿದ, ಇವತ್ತು ನಾಳೆ ಎನ್ನುವಂಗ ಆಗಿತ್ತು ಮುದುಕಿ. ಅವಳ ಪಾದಕ್ಕೆ ಬಿದ್ದು ಅಮ್ಮ ನಂದು ತಪ್ಪಾಯಿತು, ಇವತ್ತು ಒಬ್ಬ ತಾಯಿಯ ಬರ್ತ್ಡೇಯನ್ನ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ಬೇಕನ್ನುವಂಥದ್ದನ್ನ ಒಬ್ಬ ಸಣ್ಣ ಪುಟ್ಟ ಬಾಲಕಿ ಕಲಿಸ್ಕೊಡ್ಲಮ್ಮ, ನಂದು ತಪ್ಪಾಯಿತು ಅಂತ ತಿಳ್ಕೊಂಡು ಇವತ್ತು ನಾನು ಏನಾದರೂ ಈ ಸ್ಥಾನಕ್ಕೆ ಬಂದ್ರೆ ಅದಕ್ಕೆ ನೀನು ಕಾರಣ, ಇವತ್ತು ನನಗೆ ಅರಿವು ಮೂಡ್ತು ಅಂತ ತಿಳ್ಕೊಂಡು ತಾಯಿಗೂ ಸಹಿತ ಅದೇ ಒಂದು ಗುಲಾಬಿಯ ಹೂವನ್ನು ಕೊಟ್ಟು ತಾಯಿಯ ಪಾದಗಳ ಮೇಲೆ ಬಿದ್ದು ನಂದು ತಪ್ಪಾಯಿತು, ನನ್ನನ್ನು ಕ್ಷಮಿಸು ಅಂತ ತಿಳ್ಕೊಂಡು ತಾಯಿಯ ಪಾದಗಳ ಮೇಲೆ ಬಿದ್ದು ಅಳೋದಕ್ಕೆ ಪ್ರಾರಂಭ ಮಾಡಿದ. ಆದರೂ ಸಹಿತ ಆ ತಾಯಿಯ ಹೃದಯ ಅನ್ನುವಂಥದ್ದು, ತಾಯಿಯ ಪ್ರೇಮ ಅನ್ನುವಂಥದ್ದು ನನ್ನನ್ನು ಇಂತಲ್ಲಿ ಇಟ್ಟಾನ ಅಂತ ತಿಳ್ಕೊಂಡು ದ್ವೇಷ ಸಾಧಿಸಲಿಲ್ಲ. ಇರ್ಲಿ ಬಿಡಪ್ಪ ಅಂತ ತಿಳ್ಕೊಂಡು ಎತ್ತಿ ತನ್ನ ಎದೆಗೆ ಅಪ್ಪುಗೊಂಡ್ಲು ಅಂತ ತಾಯಿ ಮಗನನ್ನ. ಎಂಥ ತಾಯಿ, ಎಂಥ ಶ್ರೇಷ್ಠ ಗುಣ, ಎಂಥ ವಿಶಾಲವಾದಂಥ ಹೃದಯ ತಾಯಿದು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಅದಕ್ಕಾಗಿ ತಾಯಿ ಅಂತಂದ್ರೆ ಬಹಳ ದೊಡ್ಡವಳು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾಯಿಯ ಕುರಿತು ಒಂದು ಪದ್ಯವನ್ನು ಕೇಳೋಣ.